ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯತೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದ್ರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯತೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟುಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2,250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಬೊಜ್ಜು ಮತ್ತು ಹೊಟ್ಟೆಯ ಕೊಬ್ಬಿಗೆ ಆಯುರ್ವೇದಿಯ ಪರಿಹಾರ ಅಂದ್ರೆ ಆಯುಕೇರ್, ಅದು ಲವಣ ತೈಲಂ. ನೀವು ಕೂಡ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಸೋಮವಾರ, ಪೌರ್ಣಮಿ ಇದೆ, ಜೊತೆಗೆ ಚಂದ್ರಗ್ರಹಣ ಕೂಡ. ಈಗಾಗಲೇ ಗುರುಜಿ ತಿಳಿಸ್ಕೊಟ್ಟಿರೋ ಹಾಗೆ ನಮ್ಮ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸದೇ ಇದ್ರೂ ಸಹ ಒಂದಿಷ್ಟು ನಕ್ಷತ್ರಗಳ ಮೇಲೆ, ಒಂದಿಷ್ಟು ರಾಶಿಗಳ ಮೇಲೆ ಅದರ ಪ್ರಭಾವ ಖಂಡಿತವಾಗಿಯೂ ಬಿದ್ದೇ ಬೀಳುತ್ತೆ. ಹಾಗಾಗಿ ಈ ಗ್ರಹಣದ ದಿನದಂದು, ಗ್ರಹಣದ ಸಮಯದಲ್ಲಿ ನಾವು ಒಂದು ವಿಶೇಷ ತಂತ್ರಸಾರವನ್ನ ಮಾಡೋದ್ರಿಂದ ಎಂಥ ದೋಷಗಳಿದ್ರೂ ಸಹ ಅದರಿಂದ ಮುಕ್ತರಾಗಬಹುದು ಅಂತ. ಆ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅಂದ್ರೆ ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ, ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ತಂತ್ರಸಾರಕ್ಕೆ, ಚಂದ್ರಗ್ರಹಣದ ಸಮಯದಲ್ಲಿ ನಾವು ಮಾಡುವಂತಹ ತಂತ್ರಸಾರಕ್ಕೆ ಬೇಕಾಗುವಂತಹ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಬೇಕಾಗೋದು ಮುತ್ತುಗದ ಎಲೆ 4 ಮುತ್ತುಗದ ಎಲೆ. ಇದರ ಜೊತೆಗೆ ಒಣ ಕೊಬ್ಬರಿ ಚೂರು, ಮರಳ ಮಾತಂಗಿ, ಬಲಮುರಿ, ಜಟಾಮಸಿ, 4 ದೀಪ, 3 ನಿಂಬೆಹಣ್ಣು, ಹಸಿ ದಾರದ ಉಂಡೆ ಮತ್ತು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಅಥವಾ ಅರಿಶಿಣದ ಪುಡಿ. ಮತ್ತೊಮ್ಮೆ ತಿಳಿಸ್ತೀನಿ. 4 ಮುತ್ತುಗದ ಎಲೆ, ಒಣ ಕೊಬ್ಬರಿ ಚೂರು, ಮರಳ ಮಾತಂಗಿ, ಬಲಮುರಿ, ಜಟಾಮಸಿ, 4 ದೀಪ, 3 ನಿಂಬೆಹಣ್ಣು, ಹಸಿ ದಾರದ ಉಂಡೆ, ಇದರ ಜೊತೆಗೆ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಅಥವಾ ಅರಿಶಿಣದ ಪುಡಿ. ಇದಿಷ್ಟು ಸಾಮಗ್ರಿಗಳನ್ನ ನೀವು ಸಿದ್ಧಪಡಿಸಿಟ್ಕೊಂಡಿದ್ರೆ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ನಾವು ನೆರವೇರಿಸಬೇಕಾಗಿರುವಂತಹ ತಂತ್ರಸಾರ ಯಾವ ರೀತಿ ಮಾಡಬೇಕು ಅಂತ ಗುರುಜಿ ತಿಳಿಸ್ಕೊಡ್ತಾರೆ. ಇದರಿಂದ ದೋಷಗಳಿಂದ ಹೇಗೆ ಮುಕ್ತರಾಗಬಹುದು ಅಂತ ಕೂಡ ಹೇಳ್ಕೊಡ್ತಾರೆ. ಇನ್ನು ಪೌರ್ಣಮಿ ಇದೆ, ಹಾಗಾಗಿ ವಿಶೇಷವಾದಂತಹ ಅನುಷ್ಠಾನವನ್ನು ಕೂಡ ನಾವು ಇವತ್ತಿನ ದಿನ ಸಲ್ಲಿಸಬಹುದು. ಇನ್ನು ವೀಕ್ಷಕರೇ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ಗುರುಜಿ ಜೊತೆಗೆ ಮಾತಾಡಬೇಕು ಅಂದ್ರೆ ಇರುವಂತಹ ದೂರವಾಣಿ ಸಂಖ್ಯೆ 08041219999. ಪತ್ರವನ್ನ ಕೂಡ ನೀವು ಬರೀಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಇಲ್ಲಿಗೆ ನೀವು ಪತ್ರವನ್ನು ಕೂಡ ಬರೀಬಹುದು. ಚಕ್ಷುರ್ಮಧ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬರಿತೀವಿ ಅಂದ್ರೆ ನೀವು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂತಹ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ಇಲ್ಲಿ ನೀವು ಪತ್ರವನ್ನ ಬರೀಬಹುದು. ಆದರೆ ಪತ್ರದ ಮೇಲ್ಭಾಗದಲ್ಲಿ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ತರನೇ ಪತ್ರವನ್ನ ಬರೀಬೇಕು. ಆದ್ರೆ ಇಲ್ಲಿ ಕಡ್ಡಾಯವಾಗಿ ನಿಮ್ಮ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು ವಾಟ್ಸ್ಆಪ್ ಕೂಡ ನೀವು ಮಾಡಬಹುದು. ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡಿ ಕಳಿಸಬಹುದು. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಅದರಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೋದು. ನೀವು ಕಳಿಸುವಂತಹ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. ಮತ್ತು ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ 9538868222. 9538868222.
2222. ಇನ್ನು ಗುರುಜಿಯವರನ್ನ ಭೇಟಿ ಆಗಬೇಕು ಅಥವಾ ಅವರ ಮಗ ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿ ಆಗಬೇಕು, ಅವರ ಆಶ್ರಮಕ್ಕೆ ಹೋಗಬೇಕು ಅಂತ ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳು ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ನೀವು ಗುರುಜರನ್ನ ಭೇಟಿಯಾಗಬೇಕು ಅಂದರೆ ಇರುವಂಥ ಅವರ ಆಶ್ರಮದ ದೂರವಾಣಿ ಸಂಖ್ಯೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಬೇಕು ಅಂದರೆ ಅದಕ್ಕಿರುವಂಥ ಲ್ಯಾಂಡ್ಲೈನ್ ದೂರವಾಣಿ ಸಂಖ್ಯೆ 08035235206 08035235206. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ, ಜೊತೆಗೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಶುಭ ಸೋಮವಾರ, ಪೌರ್ಣಮಿ ಕೂಡ, ಹಾಗಾಗಿ ಶಿವನ ಕ್ಷೇತ್ರದ ದರ್ಶನ ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु करिष्यति नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः. नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः. स्थितिसंहार कर्तारमीश्वरं गुरुं नमामि शिरसा देवं किं नो मृत्यु करिष्यति मार्कण्डेय. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. पद्मानने पद्मवि पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व. या सा पद्मासनस्था विफलकटितटिः पद्मपत्रायताक्षी श्रीं गन्धध्वारान्तरादर्शा नित्यपुष्टाङ्गरीष्णीं ईश्वरीं सर्वभूतानां त्वामिहोपत्वये श्रियम्.
ಮಹಾಲಕ್ಷ್ಮೀ ನಮಃ. ಹುಣ್ಣಿಮೆಯ ಈ ಶುಭ ದಿನ, ಸೋಮವಾರ, ವಾರದ ಮೊದಲನೇ ದಿವಸ, ಜೊತೆಗೆ ಹುಣ್ಣಿಮೆ, ಜೊತೆಗೆ ಗ್ರಹಣ ಕಾಲ. ಇದು ಚಂದ್ರಗ್ರಹಣ, ವರ್ಷದ ಮೊದಲನೇ ಗ್ರಹಣ ಚಂದ್ರಗ್ರಹಣ. ಆದರೆ ಭಾರತಕ್ಕೆ ಕಾಣುವುದಿಲ್ಲ, ಇದು ಅಷ್ಟು ಭಯಪಡಬೇಕಾದ್ದಿಲ್ಲ. ಹಾಗಂತ ಗ್ರಹಣವೇ ಇಲ್ಲ ಎಂಬತಕ್ಕಂಥದ್ದಲ್ಲ. ಗ್ರಹಣ ಇಲ್ಲ ಎಂಬತಕ್ಕಂಥದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಗ್ರಹಣ ಇದೆ, ಆದರೆ ನಮ್ಮ ಭಾರತಕ್ಕೆ ಕಾಣ್ತಿಲ್ಲ. ಭಾರತಕ್ಕೆ ಕಾಣದಿರ ಇರ್ತಕ್ಕಂಥದ್ದಾದರೂ ಚಂದ್ರಗ್ರಹಣ ಹಾಗೂ ಸೂರ್ಯಗ್ರಹಣ, ಯಾವುದೇ ಗ್ರಹಣಗಳಂತ ಇದ್ದಾಗ ಅದರ ಗ್ರಹಣದ ಛಾಯೆ, ಆ ಗ್ರಹಣದಿಂದ ಉಂಟಾಗುವಂಥ ಒಂದಷ್ಟು ದೋಷಗಳೇನಿದ್ರು ಅದು ಖಂಡಿತವಾಗಲೂ ಅದು ಎಲ್ಲ ಕಡೆ ಅದರ ಒಂದು ವಿಶೇಷತೆಯನ್ನು ಪಸರಿಸುತ್ತೆ. ಹಾಗಾಗಿ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಈ ಚಂದ್ರಗ್ರಹಣ, ಅದರಲ್ಲೂ ಚಂದ್ರಗ್ರಹಣದ ಸಮಯ ಸಹಿತ ಬಹಳ ವಿಶೇಷವಾಗೇ ಇದೆ. ನಾವು ಒಂದು ಕಡೆ ಹೇಳಬಹುದಾದ್ರೆ, ಈಗ ಗ್ರಹಣ ಕಾಲದಲ್ಲೇ ಇದ್ದೇವೆ. ಗ್ರಹಣ ಕಾಲದಲ್ಲಿದ್ದೇವೆ. ನಾವು ಈ ಭಾಗದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಸಮಸ್ಯೆಗಳೆಂಬತಕ್ಕಂಥದ್ದು ಏನೇ ಬಂದರೂ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ. ಏನಪ್ಪಾ ಅಂದ್ರೆ, ಗ್ರಹಣ ಕಾಲದಲ್ಲಿ ಅನುಷ್ಠಾನಗಳಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷ. ಕಳೆದ ಸುಮಾರು ವರ್ಷಗಳ ಹಿಂದೆ ಚಂದ್ರಗ್ರಹಣ, ಸೂರ್ಯಗ್ರಹಣ ಅದು ಕಣ್ಣಿಗೆ ಕಾಣುವಂಥದ್ದಿತ್ತು. ಅದು ಭಾರತಕ್ಕೆ ಕಂಡಾಗ ಮಾತ್ರ ಕಾಣುವಂಥದ್ದಾಗುತ್ತೆ. ಆದರೆ ಇದು ಭಾರತ ದೇಶಕ್ಕೆ ಕಾಣದಿರ ಹೊರದೇಶಗಳಲ್ಲಿ ಕಾಣುವಂಥ ಈ ಗ್ರಹಣವಾದ್ರಿಂದ ಇದನ್ನ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ. ಗ್ರಹಣ, ಅದರಲ್ಲೂ ಚಂದ್ರಗ್ರಹಣ ಎಂಬತಕ್ಕಂಥದ್ದು ರಾತ್ರಿ ವೇಳೆ ನಡೀತಕ್ಕಂಥದ್ದು. ರಾತ್ರಿ ವೇಳೆ ಸಂಭವಿಸುವಂತಹ ಗ್ರಹಣ ಪ್ರಕ್ರಿಯೆ ಆದ್ರಿಂದ ಇದು ಅಲ್ಲಿ ರಾತ್ರಿ ಆಗತ್ತೆ, ನಮಗೆ ಹಗಲಿರುತ್ತೆ. ನಮಗೆ ಹಗಲಾದ್ರಿಂದ ಇಲ್ಲಿ ಕಾಣುವುದಿಲ್ಲ ಎಂಬತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿದೆ. ಆದರೆ ಗ್ರಹಣ ಕಾಲದಲ್ಲೇ ಮಾಡಿಕೊಳ್ಳುವಂತಹ ಒಂದಷ್ಟು ತಂತ್ರಗಳಿದೆ. ಆ ತಂತ್ರಸಾರಗಳನ್ನ, ಜಪತಪಗಳನ್ನ ಈ ಸಮಯದಲ್ಲಿ ಮಾಡಿಕೊಳ್ಳೋದ್ರಿಂದ ಜಾತಕಚಾರ ಪ್ರಕಾರ ಇರತಕ್ಕಂಥ ದೋಷಗಳನ್ನ ದೂರ ಮಾಡ್ಕೊಳ್ಬಹುದು. ನೋಡಿ, ಗ್ರಹಣ ಅಂತಕ್ಕಂಥಾಗ ಈ ಗ್ರಹಣ ಕಾಲದಲ್ಲಿ ತಂತ್ರಗಳನ್ನಾಗ್ಲಿ, ಯಂತ್ರಗಳನ್ನಾಗ್ಲಿ, ಮಂತ್ರಗಳನ್ನಾಗ್ಲಿ ಅಥವಾ ಗುರುಮುಖಿಯನ್ನು ತೆಗೆದುಕೊಳ್ತಕ್ಕಂಥ ಉಪದೇಶಗಳಾಗ್ಲಿ, ಇದೆಲ್ಲವೂ ಬಹಳ ವಿಶೇಷ. ಈ ಸಮಯದಲ್ಲಿ ಅಂದ್ರೆ ಈ ಒಂದು ಗ್ರಹಣ ಕಾಲದಲ್ಲಿ ನಾವು ಯಾವುದೇ ಒಂದು ವಿಚಾರಗಳನ್ನ ಸ್ಪಷ್ಟೀಕರಿಸಿ ಅದಕ್ಕೆ ಸಂಬಂಧಪಟ್ಟಂತ ರೀತಿಯ ಅನುಷ್ಠಾನವನ್ನು ಮಾಡಿದ್ರೆ, ಈ ಸಮಯದಲ್ಲಿ ಸಾಧ್ಯವಾದಷ್ಟು ಮೌನದಿಂದಿದ್ದು ಕೆಲಸಗಳನ್ನ ಗೆಲ್ಲುವಂತದ್ದಾದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇದೇ ಸಮಯದಲ್ಲಿ ವಾರದ ಮೊದಲನೇ ದಿವಸ ಸೋಮವಾರ, ಅದರಲ್ಲೂ ಚಂದ್ರಗ್ರಹಣ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಚಂದ್ರಶೇಖರನ್ನ ಆರಾಧನೆ ಮಾಡಲಿಕ್ಕೂ ಸಹಿತ ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಇವತ್ತು ಒಂದಷ್ಟು ಭಾಗಗಳಲ್ಲಿ ರಥೋತ್ಸವ ಇದೆ, ಹಾಗೆ ಸ್ವಾಮಿಯ ಉತ್ಸವಗಳು ನಡೆಯುತ್ತೆ. ಅದರ ಮಧ್ಯದಲ್ಲಿ ಗ್ರಹಣ ಪ್ರಕ್ರಿಯೆ ಇದೆ. ಆದರೆ ಗ್ರಹಣ ಇದ್ದಾಗ ಪೂಜೆ ಪುರಸ್ಕಾರಗಳು, ಜಪತಪಗಳಾಗ್ಲಿ, ನೈವೇದ್ಯಗಳಾಗ್ಲಿ ಹೇಗೆ ಅಂತ ಕೇಳುವಂತ ಪದ್ಧತಿ ಇದೆ. ಇಲ್ಲಿ ಭಾರತ ದೇಶಕ್ಕೆ ಕಾಣುವುದಿಲ್ಲ ಎಂಬತಕ್ಕಂಥದ್ದು ಒಂದೇ ಪ್ರಧಾನವಾಗಿರ್ತಕ್ಕಂಥದ್ದು. ಆದರೆ ಸೂರ್ಯ ಚಂದ್ರರು ಒಬ್ಬೊಬ್ಬರೇ ಆದ್ರಿಂದ ಅವರು ಭಾರತದಲ್ಲಿರಲಿ, ಅಮೆರಿಕ ಆಗಿರಲಿ, ಎಲ್ಲೇ ಆದ್ರೂ ಹಗಲು ರಾತ್ರಿ ಎಂಬತಕ್ಕಂಥದ್ದಿದೆಯೇ ವಿನಃ ಅಲ್ಲಿ ಸೂರ್ಯ ಚಂದ್ರರು ಬೇರೆ ಯಾರೂ ಅಲ್ಲ. ಅಲ್ಲಿರ್ತಕ್ಕಂಥದ್ದು ಸೂರ್ಯ ಒಬ್ಬನೇ, ಇಲ್ಲಿರೋ ಸೂರ್ಯನೂ ಒಬ್ಬನೇ. ಆ ಒಬ್ಬ ಸೂರ್ಯ, ಒಬ್ಬ ಚಂದ್ರ. ಆ ಒಬ್ಬ ಚಂದ್ರನಿಗೆ ಸಂಭವಿಸುವಂತಹ ಚಂದ್ರಗ್ರಹಣ ಇವತ್ತಿನ ದಿವಸ ಆದ್ರಿಂದ ಇವತ್ತು ಎಲ್ಲರೂ ಸ್ವಲ್ಪ ಒಂದಷ್ಟು ಎಚ್ಚರಿಕೆ ವಹಿಸತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಈ ಸಮಯದಲ್ಲಿ ಮನಸ್ಸು ಒಂದಿಷ್ಟು ಚಂಚಲತೆ ಆಗುವಂಥದ್ದು, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಯಾವ್ದಾದ್ರು ನಮಗೆ ತಿಳಿದಿರತಕ್ಕಂಥದ್ದು ಅಥವಾ ನಮಗೆ ಗೊತ್ತಿಲ್ಲದಿರತಕ್ಕಂಥದ್ದು ಅಥವಾ ನಮ್ಮ ಮನಸ್ಸೇ ಒಂದಿಷ್ಟು ಚಂಚಲತೆಯಾಗುವಂಥದ್ದು, ಇದೆಲ್ಲವೂ ಈ ಪ್ರಕ್ರಿಯೆಗಳು ಈಗ ನಡೆಯುತ್ತೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿದ್ರೆ ಮಕ್ಕಳ ಆರೋಗ್ಯದಲ್ಲಿ ಬಹಳಷ್ಟು ಶೀತಬಾಧೆ, ನೆಗಡಿ, ತಲೆನೋವು, ಜ್ವರ ಇದು ಕಾಣಿಸ್ಕೊಳ್ಳುವಂಥ ಪ್ರತಿಗಳು ನಡೆಯುತ್ತೆ. ಈಗಾಗಲೇ ಕಳೆದ 4 ದಿವಸದಿಂದ ಸಾಕಷ್ಟು ಜನ ಮಕ್ಕಳಿಗೆ ಈ ಚಳಿ ಜ್ವರ ಎಂಬತಕ್ಕಂಥದ್ದು ಶುರುವಾಗಿದೆ. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಮನಸ್ಸು ಒಂಥರ ಕಲಮಲ ಉಂಟಾಗುತ್ತೆ. ಹಾಗೆ ಮಾತೃಕಾರಕ ಚಂದ್ರ, ತಾಯಿಯ ಸ್ವರೂಪ ಚಂದ್ರ, ಹಾಗೆ ಮನಸ್ಸನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕಾಗಿ, ಮನಸ್ಸನ್ನ ಒಂದು ಸಮಂಜಸವಾಗಿ ಇಟ್ಕೊಳ್ಳುವಂತಹ ರೀತಿನಲ್ಲಾಗ್ಲಿ ಚಂದ್ರನ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ಇವತ್ತು ತಾವು ಆಚರಿಸಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳನ್ನು ಹೇಳಿದ್ದೇನೆ. ಹಾಗೆ ಮತ್ತೊಮ್ಮೆನೂ ಹೇಳುತ್ತಿದ್ದೇನೆ, ಇವತ್ತು ತಲೆಗೆ ಸ್ನಾನ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅಂದ್ರೆ ಪ್ರಾರಂಭಿಕವಾಗಿ ಒಂದು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಶುಭ ಸಂಧ್ಯಾಕಾಲ ಅಂದ್ರೆ ಗೋಧುಳಿ ಲಗ್ನ, ಆ ಸಮಯದಲ್ಲೂ ಒಂದು ಸ್ನಾನ ಮಾಡಿಕೊಂಡು ಚಂದ್ರನ ದರ್ಶನ ಮಾಡ್ತಾ ಚಂದ್ರನಿಗೆ ಒಂದು ಆರಾಧನೆ ಮಾಡತಕ್ಕಂಥದ್ದು. ಪ್ರತಿ ಹುಣ್ಣಿಮೆ ನಡೆಯುವಂತ ಕಾರ್ಯಕ್ರಮಗಳು ನಮ್ಮ ಆಶ್ರಮದಲ್ಲೂ ನಡೀತಾ ಇದೆ. ಇವತ್ತು ಸಹಿತ ಒಂದು ದುರ್ಗಾ ಹೋಮವನ್ನ ನಮ್ಮ ಆಶ್ರಮದಲ್ಲಿ ನಡೆಸಿದ್ದೀವಿ. ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ, ಯಾರೊಬ್ಬರ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ಅನುಷ್ಠಾನಗಳಲ್ಲ. ತಾಯಿ ಲಲಿತಾ ರಾಜರಾಜೇಶ್ವರಿಯ ಉಪಾಸನೆ ಜೊತೆಗೆ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನ ಸಲ್ಲಿಸಿ ಭಗವತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪಡೆಯಲಿಕ್ಕಾಗಿ ಇವತ್ತು ನಡೆಸುವಂತಹ ಒಂದು ಕಾಯಕ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ಶ್ರದ್ಧೆಯಿಂದ, ಭಕ್ತಿಯಿಂದ ನಡೆಸಿದಾಗ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂತಹದ್ದು. ಇವತ್ತು ಒಂದು ಶ್ವೇತವಸ್ತ್ರದಲ್ಲಿ ಒಂದಿಷ್ಟು ಅಕ್ಕಿ, ಜೊತೆಗೆ ಅದರಲ್ಲಿ ಒಂದಿಷ್ಟು ಹುರುಳಿಯನ್ನು ಮತ್ತು ಅಕ್ಕಿಯನ್ನು ಪ್ರತ್ಯೇಕವಾಗಿಟ್ಟು ಆರಾಧನೆ ಮಾಡತಕ್ಕಂಥದ್ದು, ಅದನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಗ್ರಹಣ ಕಾಲದಲ್ಲಿ ಒಂದು ತಂತ್ರಸಾರ ಅಂತ ಹೇಳಿದ್ದೆ.
ಈ ತಂತ್ರಸಾರ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹದ್ದು. ಈ ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸಿಕೊಳ್ಳುವಂತಹ ಯಾವುದೇ ಪದಾರ್ಥಗಳಾದರೂ ಅದಕ್ಕೆ ಒಂದಷ್ಟು ದಿನಗಳ ಮಾತ್ರವೇ ಅದರ ಒಂದು ಫಲಾಫಲಗಳಿರ್ತಕ್ಕಂಥದ್ದು. ಆದರೆ ಗ್ರಹಣ ಕಾಲದಲ್ಲಿ ಸಿದ್ಧಿ ಆದರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಬೇರೆ ದಿನಗಳಲ್ಲಿ ಮಾಡುವಂತಹ ಚಕ್ರ, ಯಂತ್ರ, ತಂತ್ರ, ಮಂತ್ರ ಅಥವಾ ಯಾವ್ದಾದ್ರು ರಕ್ಷೆಗಳು, ಶ್ರೀರಕ್ಷೆಗಳು ಇಂತಹದ್ದನ್ನು ನಾವು ತಯಾರು ಮಾಡಿಕೊಂಡ್ರು ಅದರ ಫಲಕ್ಕಿನ್ನ ಗ್ರಹಣ ಕಾಲದಲ್ಲಿ 100 ಪಟ್ಟು ಜಾಸ್ತಿ ನಮಗೆ ಅದರ ಫಲ ಸಿಗುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಒಂದು ಜಟಾಮಸಿ ಜೊತೆಗೆ ಎಡೆಮುರಿ, ವಿಶೇಷವಾಗಿರ್ತಕ್ಕಂತಹ ದಾರದುಂಡೆ ಮತ್ತು ಬಿಳಿ ಸಾಸಿವೆ, ಮರಳ ಮಾತಂಗಿ, ಒಣಕೊಬ್ಬರಿ, ಇದ್ರ ಜೊತೆಗೆ 3 ನಿಂಬೆಹಣ್ಣು ಅಂತ ಹೇಳಿದ್ದೆ ನಾನು. ಆ 3 ನಿಂಬೆಹಣ್ಣಲ್ಲಿ 2 ನಿಂಬೆಹಣ್ಣು ನಮ್ಮಗಳ ದೃಷ್ಟಿ ತೆಗೆದುಕೊಳ್ಳಿಕ್ಕಾಗಿ, ಅಂದ್ರೆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೃಷ್ಟಿ ತೆಗೆದು ಅದನ್ನು ಆಚೆ ಕಳಿಸ್ಲಿಕ್ಕಾಗಿ. ಇದನ್ನು ಮಾಡುವ ಸಮಯ ಆದ್ರೂ ಯಾವುದು? ಬೆಳಿಗ್ಗೆನೂ ಮಾಡಬಹುದು, ಸಂಜೆನೂ ಮಾಡಬಹುದು. ಬೆಳಿಗ್ಗೆ ಸಾಧ್ಯವಾದರೆ ಈಗ ಅಂದ್ರೆ ಇದು ಸರಿಯಾದಂಥ ಸಮಯ. ನಮ್ಮೊಂದಿಗೆ ನೀವು ಸಹಿತ ಈ ತಂತ್ರಸಾರವನ್ನು ಮನೆಯಲ್ಲಿ ಮಾಡಬಹುದು. ಇದನ್ನು ಮಾಡಿದಾದ ನಂತರ ಏನು ಕ್ರಮ, ಇದು ಮಾಡೋದ್ರಿಂದ ಏನು ಫಲ, ವಾಸ್ತುವಲ್ಲಿ ಇದರ ಎಫೆಕ್ಟ್ ಏನಿರುತ್ತೆ, ಏನು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದಿರ ಕುಟುಂಬದ ಸದಸ್ಯರಲ್ಲಿ ಯಾರೊಬ್ಬರ ಜಾತಕದಲ್ಲಿ ಚಂದ್ರನ ಆಸ್ಥಾನ ಸಮಂಜಸವಾಗಿ ಇಲ್ಲದಿರ ಅಥವಾ ಗುರುವಿನ ಆಸ್ಥಾನ ಸಮಂಜಸವಾಗಿಲ್ದಿರ, ರಾಹುಕೇತುಗಳ ಆಸ್ಥಾನ ಸರಿ ಇಲ್ಲದಿರ, ಅನಾರೋಗ್ಯಕ್ಕೆ ತುತ್ತಾಗ್ತಿರ್ತಕ್ಕಂಥವ್ರು, ಮನಸ್ಸು ಚಂಚಲತೆಯಿಂದಿರತಕ್ಕಂಥವ್ರು, ಮನಸ್ಸಲ್ಲಿ ನೆಮ್ಮದಿ ಕಾಣದಿರತಕ್ಕಂಥವ್ರು, ಅದಕ್ಕಿಂತ ಮುಖ್ಯವಾಗಿ ಹೋದ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಯಶಸ್ಸು ಕಾಣದಿರತಕ್ಕಂಥವ್ರು, ಎಲ್ಲ ಕೆಲಸ ಪರವಾಗಿಲ್ಲಪ್ಪ, ಇನ್ನೇನು ಕೆಲಸ ಆಗ್ತಾ ಇದೆ ಭಗವಂತ, ಇದೊಂದು ಕೆಲಸ ಆದ್ರೆ ನಮ್ಮ ಜೀವನ ಆನಂದವಾಗಿರ್ಬೋದು ಅಥವಾ ನಾವು ಮಾಡುವ ಕೆಲಸ ಸಾರ್ಥಕವಾಯಿತು, ಇಂತಹ ಒಂದು ಧ್ವನಿಗಳಿಗೂ ಸಹಿತ ಒಂದು 0 ಹಾಕೋ ತರ ಇಲ್ಲಿ ತನಕ ಆಯಿತು. ಆದರೆ ಇವತ್ತಿನ ಈ ತಂತ್ರಸಾರವನ್ನು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಗಳಿಗೆ ಒಂದು ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅದಕ್ಕಾಗಿ ಸಕಲ ವಿಧವಾದಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಒಂದು ಸಿದ್ಧಿಕಲ್ಪವನ್ನ ಇವತ್ತಿನ ದಿವಸ ನಾವು ಮಾಡ್ತಿದ್ದೀವಿ. ಆ ಸಿದ್ಧಿಕಲ್ಪವನ್ನ ಮಾಡೋದಕ್ಕೂ ಮುನ್ನ ಮಹರ್ಷಿ ಡೈರಿನಲ್ಲಿ ಈಗಾಗಲೇ ನಾನು ಹೇಳಿರುವಂತಹ ಪದಾರ್ಥಗಳನ್ನ ಬರೆದಿಟ್ಕೊಂಡಿದ್ರೆ ಅದಕ್ಕೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಬರ್ಕೊಳ್ಳಿ. ಎಡಮುರಿ ಬಲಮುರಿ ಅಂತ ಹೇಳಿದ್ದೆ ನೋಡಿ, ಇಲ್ಲಿ ಈಗಾಗಲೇ ಅದು ಸಿದ್ಧತೆಯಾಗಿದೆ. ಎಡಮುರಿ ಮತ್ತು ಬಲಮುರಿ ಜೊತೆಗೆ ಜಟಾಮಸಿ ಅಂತ ಹೇಳಿದ್ದೆ, ಜಟಾಮಸಿ ಎಂಬತಕ್ಕಂಥದ್ದು ಸಹಿತ ಇಲ್ಲಿಗೆ ಬಂದಾಯಿತು. ಇನ್ನು ಮರಳ ಮಾತಂಗಿ, ಇದನ್ನ ನಾನು ನಿಮಗೆ ಸಾಕಷ್ಟು ಬಾರಿ ತೋರಿಸಿದ್ದೀನಿ, ಮರಳ ಮಾತಂಗಿ ಬಗ್ಗೆ ಹೇಳಿದ್ದೀನಿ. ಮರಳ ಮಾತಂಗಿ ಈಗಾಗಲೇ ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಒಂದು 100 ಗ್ರಾಮ 50 ಗ್ರಾಮ ತಂದು ಇಟ್ಬಿಟ್ಟಿರ್ತೀರಿ. ಆದರೆ ಇಷ್ಟು ಇದರ ಅವಶ್ಯಕತೆ ಇಲ್ಲ, 4 ಅಥವಾ 5 ಚಿಟಿಕೆ ಆದರೆ ಸಾಕು. ಇನ್ನು ಬಿಳಿ ಸಾಸಿವೆ ಬಾಯಲ್ಲಿ ಹೇಳಿದ್ರೆ ಸಾಕು, ನಿಮಗೆ ತೋರಿಸ್ಬೇಕಾದ್ದಿಲ್ಲ, ನೀವು ಎಲ್ಲವೂ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಆದರೂ ಬಿಳಿ ಸಾಸಿವೆನ ಮತ್ತೊಮ್ಮೆ ತೋರಿಸ್ತಿದ್ದೀನಿ. ಇನ್ನು ಒಣಕೊಬ್ಬರಿ ಗೊತ್ತಿರುವಂಥ ವಿಚಾರ, ನಿಂಬೆಹಣ್ಣು ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಅಥವಾ ಅರಿಶಿನ ಪುಡಿ, ನಿಂಬೆಹಣ್ಣಂತೂ ಇಲ್ಲಿದ್ದೇ ಇದೆ. ಇದಿಷ್ಟು ಪದಾರ್ಥಗಳು ಸಿದ್ಧತೆ ಆಗಿದೆ. ಈ ಪದಾರ್ಥಗಳೊಂದಿಗೆ ಯಾವ ಕ್ರಮವನ್ನು ಆಚರಿಸಬೇಕು, ಯಾವ ಕ್ರಮ ಆಚರಿಸೋದ್ರಿಂದ ಏನೆಲ್ಲ ಫಲಾಫಲಗಳು, ಇದನ್ನ ನಾನು ಸ್ಪಷ್ಟೀಕರಿಸ್ತೀನಿ. ಇದನ್ನ ಸ್ಪಷ್ಟೀಕರಿಸಿ ಇದನ್ನ ಹೇಗೆ ಮಾಡುವ ಕ್ರಮನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಮಾಡುವ ಕ್ರಮದಲ್ಲಿ ಲೋಪ ಬಾರದಂತೆ ಮಾಡಿ ಅದರ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಸೋಮವಾರ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ರಂಭಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ ವೃಕ್ಷೀಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವಿಶಾಖ ಮಾಸ ಶುಕ್ಲ ಪಕ್ಷ 16/5/2022 ಸೋಮವಾರ, ಪೌರ್ಣಮಿ, ವಿಶಾಖ ನಕ್ಷತ್ರ. ಇವತ್ತು ಸೋಮವಾರ ಹುಣ್ಣಿಮೆ ಇರತಕ್ಕಂಥದ್ದು, ವಿಶಾಖ ನಕ್ಷತ್ರವಿರ್ತಕ್ಕಂಥದ್ದು. ಶುಭ ಸಂಧ್ಯಾಕಾಲ. ನಮ್ಮ ಆಶ್ರಮದಲ್ಲೂ ಸಹಿತ ತಾಯಿ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರತಕ್ಕಂಥ ಒಂದು ದುರ್ಗಾ ಹವನವನ್ನು ನಡೆಸುವಂತಹ ಪ್ರತಿ ತಿಂಗಳ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ದುರ್ಗಾ ಹೋಮವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆ. ಹಾಗೆ ಇವತ್ತು ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ರಥೋತ್ಸವ ಬಹಳ ಚೆನ್ನಾಗಿ ನಡೆಯುತ್ತೆ. ಯಾಕೆಂದರೆ ಹುಣ್ಣಿಮೆ ಎಂದಾಗ ಆ ಹುಣ್ಣಿಮೆಯ ಅನುಗ್ರಹ ಮತ್ತು ಹುಣ್ಣಿಮೆ ಎಂದು ಆಚರಿಸುವಂತಹ ನಿಯಮಗಳು ಸಾಕಷ್ಟು ಇರತಕ್ಕಂಥದ್ದು. ಇವತ್ತಿನ ದಿವಸ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥದ್ದು, ಜಯಮೇಜಯ ರಾಜನಿಂದ ಪ್ರತಿಷ್ಠಾಪನೆಗೊಂಡಿರತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಪುಣ್ಯಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥದ್ದು. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಭಗವಂತನ ನೋಡಲಿಕ್ಕೆ ಸಾಕಷ್ಟು ಜನ ಹೋಗ್ತಾರೆ. ಹಾಗೆ ಅಲ್ಲಿರ್ತಕ್ಕಂತಹ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದಿಷ್ಟು ಅನುಗ್ರಹ ಪಡೆಯಲಿಕ್ಕಾಗಿ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಆ ಸ್ವಾಮಿನ ಒಮ್ಮೆ ದರ್ಶನ ಮಾಡಿದ್ರೆ ಸಾಕಪ್ಪ ಅನ್ನೋ ತರಹ ಚಿಂತನೆ ಮಾಡೋ ಭಕ್ತರು ಸಾಕಷ್ಟು ಜನ. ಯಾಕೆಂದ್ರೆ ಅಲ್ಲಿ ಹೋದ್ರೆ ಅವರ ಮನೋಕಾಮನೆಗಳು ಸಿದ್ಧಿ ಆಗತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಗಡದಿಂ ಕ್ಷೇತ್ರ.
ಬೆಂಗಳೂರು ಉತ್ತರ ಭಾಗದಲ್ಲಿ ಮುಂದೆ ಪ್ರವೇಶ ಮಾಡಿದ್ರೆ, ಬೆಂಗಳೂರು ಚಿಕ್ಕಬಳ್ಳಾಪುರ ದಾಟಿದ್ರೆ ಬಾಗೇಪಲ್ಲಿಯಿಂದ ಸ್ವಲ್ಪ ಮುಂದಕ್ಕೆ ನೀವು ಬಲಗಡೆಗೆ ಅಲ್ಲಿಗೆ ತಿರುಗಿಕೊಂಡ್ರೆ, ಅಂದ್ರೆ ಬೆಂಗಳೂರಿಂದ ಹೋಗ್ತಾ ಬಾಗೇಪಲ್ಲಿಯಿಂದ ಸ್ವಲ್ಪ ಮುಂದಕ್ಕೆ ತಿರುಗಿಕೊಂಡ್ರೆ ಗಡದಿಮ್ ಎಂಬತಕ್ಕಂಥ ಕ್ಷೇತ್ರ. ಗಡದಿಮಲ್ಲಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರನ ಆ ಸಾನ್ನಿಧ್ಯ ಇದೆಯಲ್ಲ, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಬ್ರಹ್ಮರಥೋತ್ಸವ ಇದು. ಆ ಸ್ವಾಮಿಯ ಆಲಯ, ಆ ಗೋಪುರ, ಅಲ್ಲಿರ್ತಕ್ಕಂಥ ಅರ್ಚಕರಾಗಲಿ, ಆ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಆಗಲಿ, ಅವರ ಚಿಂತನೆಗಳು ಅದು ಹೇಳುತ್ತೀರದು. ಇದು ಸಾಮಾನ್ಯರಿಂದ ಆಗ್ತಕ್ಕಂಥದ್ದಲ್ಲ. ಇದು ದೈವ ಪುರುಷರಿಂದ ಮತ್ತು ದೇವಾನುದೇವತೆಗಳ ಒಂದು ಅನುಗ್ರಹ ಇದ್ದರೆ, ಆ ಸಾನ್ನಿಧ್ಯದಲ್ಲೂ ಶಕ್ತಿ ಇದ್ದರೆ ಮಾತ್ರ ದೇವಾಲಯದ ಆ ಮಟ್ಟದ ಅಭಿವೃದ್ಧಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತಿನ ದಿವಸ ಯಾವುದೇ ಒಂದು ಸಣ್ಣ ದೇವಸ್ಥಾನ ಕಟ್ಟೋದು ಬಹಳ ಕಷ್ಟ. ಮತ್ತು ದೇವಸ್ಥಾನ ಕಟ್ಟಿದ್ರೂ ಅಲ್ಲೇನಾದ್ರೂ ಒಂದು ಇತಿಹಾಸ ಇರಬೇಕು. ಆದರೆ ಆ ಇತಿಹಾಸ ಇರತಕ್ಕಂಥದ್ದು, ಎಷ್ಟೋ ಜನದ ಮನೆ ದೇವರಾಗಿರ್ತಕ್ಕಂಥದ್ದು, ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡುವಂತಹ ಅಲ್ಲಿರ್ತಕ್ಕಂತಹ ಗಡದಿಮ್ ಕ್ಷೇತ್ರದ ವೆಂಕಟೇಶ್ವರನ ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಬ್ರಹ್ಮರಥೋತ್ಸವ, ರಥದ ಮೇಲೆ ಸ್ವಾಮಿ ವಿರಾಜಮಾನನಾಗಿ ಕೂತು ಬರತಕ್ಕಂತಹ ಭಕ್ತರನ್ನು ಹರಿಸುವಂತಹ ಕಾಲ. ಹಾಗಾಗಿ ಗಡದಿಮ್ ಕ್ಷೇತ್ರಕ್ಕೆ ಇವತ್ತಿನ ದಿವಸ ಭಕ್ತರು ಅಲ್ಲಿಗೆ ಬಂದು ಭಗವಂತನ ದರ್ಶನ ಮಾಡಿ ಹೋಗುವಂತಹ ಪ್ರಕ್ರಿಯೆ ಸಾಕಷ್ಟು ಇದೆ. ಎಲ್ಲರೂ ದರ್ಶನ ಮಾಡೋಣ, ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗೋಣ. ಇನ್ನು ಆದಿತ್ಯಾದಿ ನವಗ್ರಹಗಳ ಬಗ್ಗೆ ಒಂದಷ್ಟು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲ, ಯಾಕೆಂದ್ರೆ ಗ್ರಹಣ ಪ್ರಕ್ರಿಯೆಯಿಂದ ಒಂದಷ್ಟು ರಾಶಿಗಳ ಮೇಲೆ ಬೀಸುವಂತಹ ಗದಾಪ್ರಹಾರ ಸಾಕಷ್ಟು ಇದೆ. ಮನಸ್ಸಿನ ಮೇಲೆ ತುಂಬಾ ಚಿಂತನೆ ಆಗುತ್ತೆ, ಮನಸ್ಸು ಇಲ್ಲದಂತ ರೀತಿ ಹುಚ್ಚೆದ್ದು ಕುಣಿಯುತ್ತೆ. ಇಂತಹ ಪರಿಸ್ಥಿತಿ ಒಂದಷ್ಟು ರಾಶಿಗಳ ಮೇಲಿದೆ. ಆ ರಾಶಿಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು, ಬನ್ನಿ ರಾಶಿಫಲವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ದರ್ಪಣಾಂಚನವನ್ನು ದರ್ಶನ ಮಾಡೋಣ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಅಲ್ಲಿನ ವಿಶೇಷತೆಗಳು ಸಾಕಷ್ಟು ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹಿತ ಅವರವರ ಜಾತಕದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೊರಡ್ತೀರಿ. ಆದರೆ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಗ್ರಹಣ ಪ್ರಕ್ರಿಯೆಯಿಂದ ಒಂದಷ್ಟು ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಎದುರಾಗಬಹುದು. ಜೋಪಾನ, ಎಚ್ಚರ ಇರಲಿ. ಇವತ್ತಿನ ದಿವಸ ಗ್ರಹಣ ಪ್ರಕ್ರಿಯೆ ಇರೋದ್ರಿಂದ, ಅದರಲ್ಲೂ ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತಿನ ಕಾಯಕದಲ್ಲಿ ಏನಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು, ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು ಅಂದ್ರೆ ಇವತ್ತು ಸಿದ್ಧಿ ಆಗದಂತ ರೀತಿಯಲ್ಲಿದೆ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ನಿಷ್ಠೂರ ಹೊರುವಂತ ಪರಿಸ್ಥಿತಿಯೇ ಸಾಕಷ್ಟು ಇದೆ. ಇವತ್ತು ನೀವು ಮಾಡುವಂತಹ ಕೆಲಸ ಏನು ಮಾಡಿದ್ರು, ಯಾವುದು ಮಾಡದಿದ್ರು ಅದಕ್ಕೆ ಸರಿಯಾದಂತಹ ಸಮಂಜಸವಾದಂತಹ ಅರ್ಥಗರ್ಭಿತವಾದಂತಹ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ಳೋಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಅಲ್ಲಿ ಮನಸ್ಸಿಗೆ ಒಂದು ನೆಮ್ಮದಿ ಕಾಣದಂತ ರೀತಿಯಲ್ಲಿ ಇರ್ತೀರಿ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 12:22 1 ಗಂಟೆ 45 ನಿಮಿಷದ ಒಳಗಾಗಿ 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆ ಅಕ್ಕಿ, 1 ಚಿಟಿಕೆಯಷ್ಟು ಹುರುಳಿ, ಈ 3 ಧಾನ್ಯಗಳನ್ನ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ಸಾಧ್ಯವಾದರೆ ಮಧ್ಯಾಹ್ನ 12:22 ನಂತರ ಆಹಾರವನ್ನು ನೀವೇನು ಸ್ವೀಕರಿಸ್ತೀರೋ ಆ ಸ್ವೀಕರಿಸಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ನೀಗಿಸಿ ಇನ್ನೊಂದಷ್ಟು ಅನ್ನದಾನವನ್ನು ಅಥವಾ ಮೊಸರನ್ನ ದಾನವಾಗಿ ಕೊಟ್ಟು ತದನಂತರ ನೀವು ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಉತ್ತಮ. ಮೇಷರಾಶಿಯವರು. ಇನ್ನ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಕೆಲಸ ಕಾರ್ಯಗಳು ಪರವಾಗಿಲ್ಲ. ಆದರೆ ಗ್ರಹಣದಿಂದ ಉಂಟಾಗುವ ಸಮಸ್ಯೆ ಮಾತ್ರ ನಿಮ್ಮ ರಾಶಿ ಮೇಲೂ ಒಂದಷ್ಟು ತೊಂದರೆ ತಾಪತ್ರಗಳಿದೆ. ಇದರಿಂದ ಲಾಭ ಅನ್ನೋದಕ್ಕಿಂತ ನಷ್ಟವೇ ಜಾಸ್ತಿ ಆಗಿರುತ್ತೆ. ಆದರೆ ನಷ್ಟ ಎಂಬತಕ್ಕಂಥದ್ದು ಹೇಗೆ ಅಂದ್ರೆ, ತುಂಬಾ ಹತ್ತಿರದಲ್ಲಿರ್ತಕ್ಕಂಥವ್ರು, ನಿಮ್ಮ ಸಹಚಾರ ಗೊತ್ತಿರತಕ್ಕಂಥವ್ರು, ನೀವು ಮಾಡುವ ಪ್ರತಿ ಕಾಯಕದ ಬಗ್ಗೆ ಅರಿವಿರ್ತಕ್ಕಂಥವ್ರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನಿಮ್ಮ ಮನಸ್ಸನ್ನು ಉದ್ರೇಕಪಡಿಸತಕ್ಕಂಥದ್ದು, ಮುಂಗೋಪ ತರಿಸ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅಸಮಾಧಾನಕ್ಕೆ ತುತ್ತು ಮಾಡತಕ್ಕಂಥದ್ದು, ಅಥವಾ ಮಾಡುವಂತ ಕೆಲಸವೇ ಸಮಂಜಸವಾಗಿಲ್ಲ ಅಂತ ನಿಂದಿಸ್ತಕ್ಕಂಥದ್ದು, ಇದೆಲ್ಲವೂ ನಿಮ್ಮ ರಾಶಿ ಮೇಲಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ಗೊತ್ತಿದ್ದೋ ಗೊತ್ತಿಲ್ಲದಿರೋನು ನಿಮಗೆ ವಿಚಾರ ಗೊತ್ತಿದ್ರೂ ಕೆಲವು ಕಡೆ ತಪ್ಪು ಮಾಡುವಂತ ಪರಿಸ್ಥಿತಿ ನಿಮ್ಮನ್ನ ತಪ್ಪು ದಾರಿ ಕರ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಸಾಕಷ್ಟು ಜನ ತಪ್ಪುಗಳನ್ನು ಮಾಡ್ತಾರೆ, ಸಾಕಷ್ಟು ಜನ ದೊಡ್ಡ ಮಾಡಬಾರ್ದು ಕೆಲಸಗಳು ಮಾಡ್ತಾರೆ. ಆ ಮಾಡಬಾರ್ದು ಕೆಲಸಕ್ಕಾಗ್ಲಿ ಅಥವಾ ಮಾಡಬಾರ್ದಂತ ತಪ್ಪುಗಳನ್ನು ಮಾಡೋ ವಿಧಿವಿಧಾನ ಹೇಗಿರುತ್ತೆ ಅಂದ್ರೆ, ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಅವನ ಕೈ ನಡೆಸುವಂತಹದ್ದು. ಇದನ್ನ ಬಹಳ ಸ್ಪಷ್ಟವಾಗಿ ನಾವು ಆಲೋಚನೆ ಮಾಡಬಹುದಾದ್ರೆ, ರಾಜ ವಿಕ್ರಮಾರ್ಕನ ಕಥೆ ಕೇಳಿದ್ರೆ ಅದೆಲ್ಲರಿಗೂ ಗೊತ್ತಾಗುತ್ತೆ. ಶನಿ ಪ್ರಭಾವದಿಂದ ರಾಜ
ತಿರುಕನಾಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂದ್ರೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂತಹ ಗ್ರಹಣದ ದೋಷಗಳಿಂದ ಎದುರಾಗುವಂತಹ ಒಂದಷ್ಟು ತೊಂದರೆ ತಾಪತ್ರೆಗಳಿಂದ ಇಲ್ಲಿ ಲಾಭ ನಷ್ಟಗಳೆಂಬತಕ್ಕಂಥದ್ದು, ನೋವು ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಅಂತಹ ಒಂದು ಪ್ರಕ್ರಿಯೆಯಲ್ಲಿ ವೃಷಭ ರಾಶಿಯವರೆಗೂ ಸಹಿತ ಅಷ್ಟು ಒಳಿತಿರತಕ್ಕಂಥದ್ದಲ್ಲ, ಎಚ್ಚರಿಕೆಯ ನಡೆಯಬೇಕು. ಹಾಗೆ ಇವತ್ತು ಸಾಧ್ಯವಾದಷ್ಟು ಗಣಪತಿಯನ್ನ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಸಂಕಷ್ಟಗಳು ಖಂಡಿತ ದೂರ ಆಗುತ್ತೆ. ಹಾಗೆ ನಿಮ್ಮ ಧರ್ಮದ ಗುರುಗಳನ್ನು ಮನಸಾರ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಪಡಿರಿ, ಅದರಿಂದ ಸಾಕಷ್ಟು ಲಾಭವಿದೆ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಆದರೆ ಇವತ್ತಿನ ದಿವಸ ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಅದಕ್ಕಿಂತ ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ಒಂದಷ್ಟು ಕಲಹ ಇದೆ. ಎಷ್ಟೇ ಸೌಮ್ಯವಾಗಿದ್ರು, ಎಷ್ಟೇ ಸೌಜನ್ಯವಾಗಿದ್ರು, ಒಂದು ಅವರು ಶಾಂತರಾಗಿದ್ರೆ ನೀವು ರೌದ್ರಾಗ್ತೀರಿ, ಅಥವಾ ನೀವು ರೌದ್ರವಾಗಿದ್ರೆ ಅವರು ಶಾಂತವಾಗಿರ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ಕುಟುಂಬದ ಮಧ್ಯದಲ್ಲಿ ಒಂದಷ್ಟು ಕಲಹ ಉಂಟಾಗ್ತಕ್ಕಂಥದ್ದು. ಮಕ್ಕಳು ಮರಿ ಇರ್ಬೋದು, ಹೆಂಡತಿ ಗಂಡ ಇರ್ಬೋದು, ಅಥವಾ ಅಜ್ಜಿ ತಾತ ಇರ್ಬೋದು, ಯಾರೇ ಆಗಿರ್ಬೋದು, ಒಟ್ಟು ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯಗಳು ಶುರುವಾಗುವಂಥ ಪರಿಸ್ಥಿತಿ ಇವತ್ತು ಸಾಕಷ್ಟು ಇದೆ. ಅದಕ್ಕಾಗಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಚಂದ್ರಶೇಖರನ ಆರಾಧನೆ, ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದು ಉತ್ತಮ. ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಇಂತಹದ್ದನ್ನು ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಉತ್ತಮ. ಹಾಗೆ ಗ್ರಹಣ ಕಾಲ ಆದ್ದರಿಂದ ಈ ಸಮಯದಲ್ಲಿ ಒಂದಷ್ಟು ಮೊಸರನ್ನವನ್ನ ಪ್ರತಿಯೊಬ್ಬರು 27 ನಕ್ಷತ್ರಕ್ಕೂ ಸಂಬಂಧಪಟ್ಟಂಗೆ ಒಂದಷ್ಟು ಮೊಸರನ್ನವನ್ನ ಮನೆಯ ಮಾಡಿ ಮೇಲೋ ಸಜ್ಜಾ ಮೇಲೋ ಎಲ್ಲೋ ಒಂದು ಕಡೆ ಮುತ್ತುಗದ ಎಲೆ ಮೇಲೆ ನೋಡಿ. ಇಲ್ಲಿ ಮುತ್ತುಗದ ಎಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮುತ್ತುಗ ಅಂದ್ರೆ ಅದು ಚಂದ್ರನಿಗೂ ಬಹಳ ಪ್ರೀತಿ ಇರತಕ್ಕಂಥದ್ದು. ಮುತ್ತುಗದ ಎಲೆಯಿಂದ ಆ ಎಲೆ ಮೇಲೆ ಮಾಡುವಂತಹ ತಂತ್ರಗಳು ಇವತ್ತು ಬಹಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ಮುತ್ತುಗದ ಎಲೆಯಿಂದ ಇವತ್ತಿನ ದಿವಸ ಆ ಮುತ್ತುಗದ ಎಲೆ ಮೇಲೆ ಅನ್ನವನ್ನು ಹಾಕಿ ಮೊಸರು ಹಾಕೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಇದನ್ನ ಮಿಥುನ ರಾಶಿಯವರು ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಂಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರು, ಈಗ ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ. ಕರ್ಕಾಟಕ ರಾಶಿ, ರಾಶ್ಯಾಧಿಪತಿ ಚಂದ್ರ. ರಾಷ್ಟ್ರಾಧಿಪತಿ ಚಂದ್ರ ಮನಸ್ಕಾರಕ. ಮನಸ್ಸಿನ ಮೇಲೆ ಸಾಕಷ್ಟು ಗದಾಪ್ರಹಾರವನ್ನು ಮಾಡತಕ್ಕಂಥವ್ರು. ಮನಸ್ಸನ್ನ ಹೇಗಿಟ್ಕೋಬೇಕು, ಹೇಗೆಲ್ಲ ಇರಬೇಕು, ಅಂತಹ ಮನಸ್ಸನ್ನ ಹುಚ್ಚೆದ್ದು ಕುಣಿಸೋದು ಗೊತ್ತು, ಮನಸ್ಸಿಗೊಂದು ಶಾಂತಿ ನೆಮ್ಮದಿ ಕೊಡ್ತಕ್ಕಂಥದ್ದು ಗೊತ್ತು. ಅಂತಹ ನಿಟ್ಟಿನಲ್ಲಿ ಒಬ್ಬ ರಾಜ ಎಲ್ಲವನ್ನೂ ತ್ಯಾಗ ಮಾಡಿ, ನನಗೇನೂ ಬೇಡಪ್ಪ, ನನ್ನ ಪ್ರಪಂಚದಲ್ಲಿ ನನಗೆ ಭಗವಂತ ನೀನೊಬ್ಬ ಸಾಕು, ಇನ್ನು ಧ್ಯಾನಸಕ್ತರಾಗ್ತೇನೆ, ನಾನು ಧ್ಯಾನದಲ್ಲಿರ್ತೇನೆ ಅಂತ ಮೋಕ್ಷ ಕೊಟ್ಟು ಆತನ ಸನ್ಮಾರ್ಗದ ತೆಗೆದುಕೊಂಡಂತಹ ಒಂದು ಕಥೆ ಸಹಿತ ಇವತ್ತೇ ಪ್ರಾರಂಭ. ಬುದ್ಧಂ ಶರಣಂ ಗಚ್ಚಾಮಿ. ಅಂತಹ ಬುದ್ಧ ಪೌರ್ಣಮಿ ಇವತ್ತಿನ ದಿವಸ ಆ ಬುದ್ಧ ಪೌರ್ಣಮಿ ಆದ್ರಿಂದ ವಿಶೇಷವಾಗಿ ಜ್ಞಾನವನ್ನ ಸಿದ್ಧಿಪಡಿಸಿಕೊಂಡಂತಹ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ. ಬುದ್ಧ ಪೌರ್ಣಮಿಯ ಶುಭಾಶಯಗಳನ್ನು ಸಹಿತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಚಂದ್ರ ಇರ್ತಕ್ಕಂತಹ ಆಸ್ಥಾನ, ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಇದ್ದಾಗ ಇವತ್ತು ನಡೆದಿರ್ತಕ್ಕಂತಹ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಬನ್ನಿ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಈ ಲಗ್ನದಲ್ಲಿರ್ತಕ್ಕಂಥವ್ರು, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಮನಸ್ಸು ಬಹಳಷ್ಟು ಚಂಚಲತೆ ಇರುತ್ತೆ, ಭಯದ ವಾತಾವರಣ ಇರುತ್ತೆ, ಒಂದಷ್ಟು ಆತಂಕ ಇರುತ್ತೆ. ಏನಾಗುತ್ತೋ ಬಿಡುತ್ತೋ, ಏನ್ ಸರಿ ಇದೆಯೋ ಇಲ್ವೋ, ಅವ್ರು ಸಮಂಜಸವಾಗಿ ಕರೆಕ್ಟಾಗಿ ಕ್ರಮಬದ್ಧವಾಗಿ ಇದ್ರೂ ಸಹಿತ ಏನೂ ಇರ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತಾರೆ. ಯಾವುದೆಲ್ಲ ನೋಡಬೇಕು, ಏನೆಲ್ಲ ಮಾಡಬೇಕು ಅಂತ ಮನಸ್ಸಲ್ಲಿದ್ರೂ ಯಾವುದೂ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತಾರೆ. ಅದರ ಅಧಿಕವಾದಂತಹ ಚಂಚಲತೆ, ಒಂದಷ್ಟು ಬೇರೆ ತರ ಸಮಸ್ಯೆಗಳು ಎದುರಾಗೋದ್ರಿಂದ ಭಯಪಡತಕ್ಕಂತಹ ಪರಿಸ್ಥಿತಿಯೂ ಸಾಕಷ್ಟು ಎದುರಾಗುತ್ತೆ. ಇದಕ್ಕಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರರ ಪ್ರಾರ್ಥನೆ, ಅಂದ್ರೆ ಶ್ರೀನಿವಾಸನ ಆರಾಧನೆ, ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನು ಅರ್ಪಣೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ ಕರ್ಕಾಟಕ ರಾಶಿಯವರು. ಇನ್ನ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ವರ್ಚಸ್ಸು, ತೇಜಸ್ಸು ಮತ್ತಷ್ಟು ಅಭಿವೃದ್ಧಿ ಪಡಿಸಿಕೊಳ್ತಕ್ಕಂಥದ್ದು, ತಾವು ಮಾಡುವ ಕಾಯಕದಲ್ಲಿ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಅನುಷ್ಠಾನ ಬೇಕು. ಆ ಅನುಷ್ಠಾನಗಳನ್ನ ಇವತ್ತು ಸಿಂಹರಾಶಿಯವರು ಮಾಡಲೇಬೇಕು. ಹಾಗೆ ಸಿಂಹರಾಶಿಯವರು ಇವತ್ತು ಪ್ರಾರಂಭಿಸುವಂತ ಯಾವ್ದಾದ್ರು ಕಾಯಕವಿದ್ರೆ ಅದನ್ನ ಸಮಂಜಸವಾಗಿ ಹಿರಿಯರ ಮಾರ್ಗದರ್ಶನದಿಂದ ಸರಿಯಾದ ಕ್ರಮಬದ್ಧವಾಗಿ ಆಚರಣೆ ಮಾಡಿ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ಎದುರಾಗಬಹುದು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಆಗಬಹುದು. ಅಧಿಕವಾದಂತಹ ಮೈಕ ನೋವು, ಬೆನ್ನೋವು ಅಥವಾ ಉಸಿರಾಟದ ಪ್ರಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಇದ್ದಕ್ಕಿದ್ದಂಗೆ ಮುಂಗೋಪದಿಂದ ತಾವು ಇರಬೇಕಾಗಿರ್ತಕ್ಕಂತಹ ಲಾಭಗಳನ್ನ ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ಳುವಂಥದ್ದು, ಇಂತಹ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಗ್ರಹಣ ಪ್ರಕ್ರಿಯೆಯು ಅದರಿಂದ ಇವತ್ತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವರು ಬಿಲ್ವಪತ್ರೆಯನ್ನ ಶಿವಮಂದಿರಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ತೀವಿ. ಒಳ್ಳೆಯದಾಗ್ಲಿ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ
ಕನ್ಯಾ ರಾಶಿಯವರು ನಿಜಕ್ಕೂ ಹೇಳಬೇಕಂದ್ರೆ ಒಂದಿಷ್ಟು ಅದೃಷ್ಟವನ್ನು ನೋಡಿದ್ದೀರಿ. ಇವತ್ತು ಭಗವಂತನ ಕೃಪೆಯಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯದಿಂದ ನಾವು ದೂರ ಆದರೆ, ಶಾಂತಿ ಸಮಾಧಾನದಿಂದಿದ್ರೆ, ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯವೊಂದು ನನಗೆ ಇರಲಿ ಅಂತ ಆ ಮನಸ್ಥಿತಿಯಲ್ಲಿ ನೀವಿದ್ರೆ ಕನ್ಯಾ ರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ವಿಳೆದೆಲೆ ಮೇಲೆ ಹಚ್ಚಿ ಅದರ ಮಧ್ಯದಲ್ಲಿ ಓಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ, ಅದರ ತಳಭಾಗದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ದೇವರ ಸಾನ್ನಿಧ್ಯದಲ್ಲಿಡಿ. ಶುಭ ಸಂಧ್ಯಾಕಾಲ ಚಂದ್ರ ದರ್ಶನ ಅಂದ್ರೆ ಸಾಯಂಕಾಲ ಸಾಯಂ ಸಂಧ್ಯಾ ಚಂದ್ರೋದಯ ಆದ ನಂತರ ಆ ವಿಳೆದೆಲೆನ ನೀರಿಗೆ ಹಾಕಿ ಆ ನೀರನ್ನ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನ ಕನ್ಯಾ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯವರಿಗೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಮ್ಮ ಮುಖ ಮತ್ತು ನೀವು ಮಾಡುವ ಕೆಲಸ ಅಥವಾ ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗುವಂಥದ್ದು ಅಥವಾ ನಿಮಗೆ ನಡೆಸ್ಕೋಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಯೋಗಾಯೋಗಗಳು ಚೆನ್ನಾಗಿದ್ದರೆ ಮಾತ್ರ ಆ ಯೋಗ ಫಲ ಸಿಗ್ತಕ್ಕಂಥದ್ದು. ಅಂತಹ ಯೋಗ ಫಲವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತಿರ್ತೀರಿ. ಅಧಿಕವಾದಂತಹ ಚಂಚಲತೆ ಒಳಗಾಗ್ತಾ ಇರ್ತೀರಿ. ಯಾವುದು ಬೇಡವೋ ಅದ್ರ ಬಗ್ಗೆ ನಿಮ್ಮ ಆಸಕ್ತಿ ಹೋಗ್ತಾ ಇರುತ್ತೆ. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಸಾಧ್ಯವಾದರೆ ಇವತ್ತಿನ ದಿವಸ ಮೊಸರು ಮತ್ತು ಅಕ್ಕಿ ಮೊಸರನ್ನ ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮೊಸರು ಮತ್ತು ಅಕ್ಕಿಯಿಂದ ತಯಾರು ಮಾಡತಕ್ಕಂಥ ಯಾವ್ದಾದ್ರು ಪದಾರ್ಥವನ್ನು ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ವಿನಿಯೋಗ ಮಾಡೋದ್ರಿಂದ ತುಲಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿ ಇರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ, ಹೊಸತನವನ್ನ ಹೊಸ ಬದುಕನ್ನು ಕಾಣುವಂತ ಕಾಲ. ಈಗ ಸಂಭವಿಸ್ತಿರ್ತಕ್ಕಂಥ ಚಂದ್ರಗ್ರಹಣದಿಂದ ವೃಶ್ಚಿಕ ರಾಶಿಯವರು ಖಂಡಿತ ಮುಂದೊಂದು ದಿವಸ ಬಹಳಷ್ಟು ಒಳಿತನ್ನ ಕಾಣ್ತೀರಿ. ಒಳ್ಳೆ ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯೋಗಗಳು ಚೆನ್ನಾಗಿದ್ರೆ, ಯೋಗ ಫಲ ನಿಮ್ಮದಾದ್ರೆ ಮಾಡುವ ಪ್ರತಿ ಕಾಯಕವೂ ಅಭಿವೃದ್ಧಿಯೇನೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೂ ಮುನ್ನ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು, ಒಡ ಹುಟ್ಟಿದವರು, ಅಣ್ಣ ತಮ್ಮಂದರು ಅಥವಾ ತಂದೆ ತಾಯಿ ಇಂತಹವರಿಂದಲೇ ತುಂಬಾ ಬೇಕಾಗಿರ್ತಕ್ಕಂಥವರಿಂದ ನೀವು ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಗುವಂಥದ್ದು ಅಥವಾ ಅವರು ನಿಮ್ಮನ್ನ ಹಾಕುವ ಹೆಜ್ಜೆಲೆ ತಡೆ ಹಿಡಿತಕ್ಕಂಥದ್ದು, ಮಾಡುವ ಕೆಲಸ ಅಥವಾ ಅದರಿಂದ ಅನುಕೂಲ ಆಗುವಂತಹ ಸನ್ನಿವೇಶಗಳನ್ನ ಅವರೇ ಅವ್ರ ಕೈಯಾರದನ್ನು ಹಾಳು ಮಾಡೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ. ಇವತ್ತು ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದ್ರೂ ಜೋಪಾನವಾಗಿದ್ದರೆ ಮಾತ್ರ ವೃಶ್ಚಿಕ ರಾಶಿಯವರು ಲಾಭವನ್ನು ಗಳಿಸ್ತೀರಿ. ಹಾಗೆ ಸಾಧ್ಯವಾದಷ್ಟು ಇವತ್ತು ಚಂದ್ರಶೇಖರನ್ನ ಪ್ರಾರ್ಥನೆ ಮಾಡಿ ಸಂಧ್ಯಾಕಾಲ ಶಿವಮಂದಿರಕ್ಕೆ ಹೋಗಿ ಶಿವ ದರ್ಶನ ಮಾಡತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮ ಪ್ರಸಾದವನ್ನು ಹಣೆಗಚ್ಕೊಳ್ಳೋದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಯಾವ್ದಾದ್ರು ಒಂದು ನಿಂದನೆ ಒಳಗಾಗ್ತೀರಿ. ಮನಸ್ಸು ಸಮಂಜಸವಾಗಿಲ್ಲ, ಮನಸ್ಸಲ್ಲಿ ಚಂಚಲತೆ ಇದೆ, ಜೊತೆಗೆ ಮಾಡುವಂತ ಕಾಯಕ ಅಷ್ಟು ಪರಿಪೂರ್ಣವಾಗಿ ಬರಕ್ಕಾಗುವುದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ನಿಮ್ಮ ಮೂಗಿನ ತುದಿಯಲ್ಲಿ ಕೋಪ ಇರೋದ್ರಿಂದ ತಾಳ್ಮೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಸಾಕಷ್ಟು ಆಗ್ತಿರುತ್ತೆ. ಆದಷ್ಟು ಇವತ್ತು ತಾಳಿದವನು ಬಾಳಿಯಾನು ಅಂತ ಏನ್ ಹಿರಿಯರು ಹೇಳಿದ್ದಾರೋ ಅದೇ ಪ್ರಕಾರ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಷ್ಟೇ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಅಥವಾ ಶಕ್ತಿ ದೇವತೆಯ ಆರಾಧನೆ, ದುರ್ಗಾ ಸಾನ್ನಿಧ್ಯದಲ್ಲಿ ಹಚ್ಚುವಂತ ದೀಪ ಅಥವಾ ಮನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಹಚ್ಚುವಂತ ದೀಪ ಇವತ್ತು ಯಶಸ್ಸನ್ನ ನಿಮಗೆ ದಯಪಾಲಿಸುತ್ತೆ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೂ, ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸಬೇಕಾದ್ರೂ ಒಂದಷ್ಟು ಗೋಧಿ, ಅದರ ಜೊತೆಗೆ ಅಕ್ಕಿ, ಸ್ವಲ್ಪ ಬೆಲ್ಲ, ಗೋಧಿ, ಅಕ್ಕಿ, ಬೆಲ್ಲ ಈ 3 ಧಾನ್ಯವನ್ನೂ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯ ಸಂಕಲ್ಪ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರು, ಈಗ ಮಕರ ರಾಶಿ. ಖಂಡಿತಪ್ಪ. ಇನ್ನ ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸಿಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಶಾಂತಿ ನೆಮ್ಮದಿ ಬೇಕು. ಆದರೆ ಈ ಒಂದು ಗ್ರಹಣ ಪ್ರಕ್ರಿಯೆಯಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಈಗಾಗಲೇ ಸಮಸ್ಯೆಗಳನ್ನು ಕಾಣ್ತಿದ್ದೀರಿ. ಸಮಸ್ಯೆಗಳ ಮಧ್ಯದಲ್ಲಿ ತಾವಿದ್ದೀರಿ. ಸಮಸ್ಯೆ ಎಂಬತಕ್ಕಂಥ ಸಾಗರದಲ್ಲಿ ಪ್ರತಿನಿತ್ಯ ಅಲ್ಲಿ ಈಜೋದೇ ಬಹಳ ಕಷ್ಟ. ಅಂತಹದ್ರ ಮಧ್ಯದಲ್ಲಿ ಮತ್ತೊಂದು ಪೆಟ್ಟು ಬಿದ್ದಂಗೆ ಇವತ್ತಿನ ಗ್ರಹಣ ಕಾಲ. ಹಾಗಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಚಂದ್ರನ್ನೂ ಪ್ರಾರ್ಥನೆ ಮಾಡಬೇಕು, ಶನೇಶ್ವರನ್ನೂ ಪ್ರಾರ್ಥನೆ ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮತ್ತೊಬ್ಬರ ಸಹಕಾರ ಇಲ್ದಿರ, ಇನ್ನೊಬ್ಬರಿಗೆ ವಿಚಾರ ಗೊತ್ತಿಲ್ದಿರ, ಯಾವುದೂ ಗೌಪ್ಯವಾಗಿ ಏನೋ ಮಾಡ್ತಿದ್ದೀವಿ, ಇದರಿಂದ ಏನೋ ಲಾಭ ಕಾಣಬಹುದು ಅಂದ್ರೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗುತ್ತೆ. ಬಹಳ ಎಚ್ಚರಿಕೆ ಇರಲಿ. ಯಾಕೆಂದ್ರೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಒಳ ಮನಸ್ಸನ್ನ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ.
ನಿಮ್ಮ ಮನಸ್ಸಲ್ಲಿ ಒಳ್ಳೆಯದರ ಬಗ್ಗೆ ನೀವು ಚಿಂತನೆ ಇರಬಹುದು, ಆದರೆ ಹೊರಗಡೆ ಪ್ರಪಂಚಕ್ಕೆ ಮಾತ್ರ ಅದು ಒಳ್ಳೇದು ಕಾಣೋದಿಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡೋ ಕೆಲಸದಲ್ಲಿ ಏನಾದ್ರು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಯೋಗ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತ ರೀತಿ ಚಂದ್ರನ್ನು ಮತ್ತು ಶನೇಶ್ವರನ್ನು ಪ್ರಾರ್ಥನೆ ಮಾಡೋದ್ರಿಂದ, ಹಾಗೆ ಶಿವಾಲಯಕ್ಕೆ ಹೋಗಿ ಶಿವ ದರ್ಶನ ಮಾಡಿ ಬರೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೂ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇವತ್ತಿನ ದಿವಸ ಚಂದ್ರ ಶಾಂತಿ ಮಾಡಿಕೊಳ್ತಕ್ಕಂಥದ್ದು, ಅಥವಾ ಸಾಧ್ಯವಾದರೆ ಶ್ವೇತವರ್ಣದ ವಸ್ತ್ರ, ಶ್ವೇತವರ್ಣದ ಹೂಗಳು ಮತ್ತೆ ಶ್ವೇತವರ್ಣದ ಗಂಧ, ಅಂದ್ರೆ ಬಿಳಿಯ ಬಣ್ಣದ ಗಂಧವೇ ಆಗಿರಬೇಕು, ಬಿಳಿಯ ಬಣ್ಣದ ಹೂವು ಆಗಿರಬೇಕು, ಅದ್ರ ಜೊತೆ ಬಿಳಿಯ ಬಣ್ಣದ ವಸ್ತ್ರ ಆಗಿರಬೇಕು. ಅದರೊಂದಿಗೆ ಸ್ವಲ್ಪ ಅಕ್ಕಿ, ಸ್ವಲ್ಪ ಹಾಲು, ಇದಿಷ್ಟನ್ನು ಸಹಿತ ಶಿವ ಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಇವತ್ತು ನಡೆಸುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಮುಂಗೋಪ ಎಂಬತಕ್ಕಂಥದ್ದು, ಮೂಗಿಂತದಲ್ಲಿ ಕೋಪ ತಂದುಕೊಳ್ತಕ್ಕಂಥದ್ದು, ನಡೆಯುವಂಥದ್ದು ಆಗುವಂಥದ್ದು ಯಾರು ನಿಲ್ಲಿಸ್ಲಿಕ್ಕಾಗುವುದಿಲ್ಲ. ಏನಾಗಬೇಕೋ ಸೃಷ್ಟಿ ನಿಯಮ ಏನಿದೆಯೋ ಅದು ನಡೆದೇ ನಡೆಯುತ್ತೆ. ಆದರೆ ಮನುಷ್ಯನಿಗೆ ಅತೀತವಾದಂತಹ ಜ್ಞಾನ ಇದೆ, ಒಳ್ಳೆ ಜ್ಞಾನ, ಒಳ್ಳೆ ಜೊತೆ ಒಳ್ಳೆಯ ಒಂದು ಮನುಷ್ಯನಿಗೆ ಆಲೋಚನೆ ಮಾಡುವಂಥ ಶಕ್ತಿ ಇದೆ. ಆ ಆಲೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಳ್ದಿರ, ಒಂದು ಸರಿಯಾದ ಆಲೋಚನೆ ಇಲ್ದಿರ ಹಾಕುವಂಥ ಹೆಜ್ಜೆನಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ರೌದ್ರ ಪಡಿಸ್ತಕ್ಕಂಥವ್ರು ಪರಿಸರದಲ್ಲಿ ಬರ್ತಕ್ಕಂಥದ್ದು ಸಹಜವೇ. ರೌದ್ರ ಪಡಿಸ್ತಕ್ಕಂಥವ್ರು ನಿಮ್ಮನ್ನ ಮುಂಗೋಪಕ್ಕೆ ದಾರಿ ಮಾಡ್ಕೊಳ್ತಕ್ಕಂಥವ್ರು ಅಥವಾ ಯಾವ್ದಾದ್ರು ಒಂದಷ್ಟು ಸಮಸ್ಯೆಗಳನ್ನ ನಿಮ್ಮ ಹೆಗಲೇರಿಸ್ತಕ್ಕಂಥವ್ರು ಬಂದೇ ಬರ್ತಾರೆ. ಅಂತಹ ಕಾಲದಲ್ಲಿ ಸಹಿತ ತಾಳ್ಮೆ ಕಳ್ಕೊಳ್ದಿರ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಒಂದಷ್ಟು ಲಾಭ ಆಗ್ಬೋದು. ಆದರೂ ಮಧ್ಯಾಹ್ನ 12ರಿಂದ 4 ಗಂಟೆ 20 ನಿಮಿಷ 12ರಿಂದ 4 ಗಂಟೆ 20 ನಿಮಿಷ ಅಷ್ಟು ಸರಿಯಾದ ಸಮಯ ಅಲ್ಲ. ಅಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಬೇರೆ ಬೇರೆ ತರನೇ ಚಿಂತನೆ ಆಗ್ಬೋದು. ಯಾವ್ದು ಏನೇ ಬಂದರೂ ಶ್ರೀನಿವಾಸ ನಿನ್ನ ದಯ ಹೊಂದಿರಲಿಯಪ್ಪ ಅಂತ ಹೇಳಿ ಕುಂಭರಾಶಿಯವರು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ತೀರಿ. ಇವತ್ತಿನ ದಿವಸ ಹಾಕೋ ಹೆಜ್ಜೆನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ನೋಡಿ, ಸಾಕಿರ್ತಕ್ಕಂತಹ ಪ್ರಾಣಿಗಳಿಂದ ಮೊದಲುಕೊಂಡು ದಾರಿಯಲ್ಲಿರ್ತಕ್ಕಂಥ ಪ್ರಾಣಿಗಳವರೆಗೂ ನೀವು ಹಾಕುವ ಹೆಜ್ಜೆನಲ್ಲಿ ಇದರಿಂದ ಸ್ವಲ್ಪ ತೊಂದರೆ ಆಗುವಂಥ ಲಕ್ಷಣಗಳಿದೆ. ಹಾಗಾಗಿ ಪ್ರಾಣಿ ಪಕ್ಷಿಗಳ ಹತ್ರ ಅಥವಾ ಹಸು ಹತ್ರ ಆಗಿರ್ಬೋದು, ನಾಯಿಗಳ ಹತ್ರ ಆಗಿರ್ಬೋದು, ಅಥವಾ ಮಾರ್ಗ ಮಧ್ಯದಲ್ಲಿ ನಡೆಯುವಾಗೂ ಸಹಿತ ನಾವು ಸ್ವಲ್ಪ ಯಾಮಾರಿದ್ರೆ, ಸ್ವಲ್ಪ ಎಚ್ಚರ ತಪ್ಪಿದ್ರೆ ಅಲ್ಲಿ ಒಂದು ಸಮಸ್ಯೆ ಎದುರಾಗುವಂಥ ಲಕ್ಷಣಗಳಿದೆ. ಯಾಕೆಂದ್ರೆ ಈ ಗ್ರಹಣ ಪ್ರಕ್ರಿಯೆ ಒಂದು, ಇವತ್ತಿನ ನಮ್ಮ ರಾಶಿಫಲ ಒಂದು. ರಾಶಿಫಲದಲ್ಲಾಗಲಿ ಗ್ರಹಣ ಪ್ರಕ್ರಿಯೆಗಳಿಂದ ಉಂಟಾಗುವಂಥ ದೋಷಗಳಾಗಲಿ ನಿಮ್ಮ ರಾಶಿ ಮೇಲೆ ಸಹಿತ ಸಮಂಜಸವಾಗಿ ಇಲ್ದಿರತಕ್ಕಂಥದ್ರಿಂದ ಬಹಳ ಎಚ್ಚರಿಕೆ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯಿಂದ ನಮ್ಮ ಜಾತಕದಲ್ಲಿರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡ್ಕೊಳ್ಬಹುದು. ಆ ಬಿಲ್ವಪತ್ರೆಯನ್ನ ಶಿವ ಸಾನ್ನಿಧ್ಯದಲ್ಲಿಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವ ಮಂತ್ರವನ್ನ ಚಂದ್ರಶೇಖರನಿಗೆ ಅರ್ಪಣೆ ಮಾಡಿ, ಭಗವಂತ ನನ್ನ ಜಾತಕದಲ್ಲಿರ್ತಕ್ಕಂಥ ದೋಷ, ಗ್ರಹಣ ಪ್ರಕ್ರಿಯೆಯಿಂದ ಉಂಟಾಗುವಂಥ ದೋಷಗಳು ದೂರ ಆಗ್ಲೇನಪ್ಪ ಅಂತ ಹೇಳಿ ಶಿವನ ಧ್ಯಾನ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದ ಖುಷಿಯಿಂದ ವೀಕ್ಷಕರೇ, ಈಗ ಚಂದ್ರಗ್ರಹಣದ ಸಮಯದಲ್ಲಿ ನಾವು ಮಾಡಬೇಕಾಗಿರುವಂತಹ ತಂತ್ರಸಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ಈ ಮೂಲಕ ಹೇಗೆ ದೋಷಗಳಿಂದ ಮುಕ್ತರಾಗಬಹುದು ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ತಂತ್ರಸಾರವನ್ನ ಹೇಗೆ ಮಾಡೋದು? ಅದಕ್ಕೆ ಅಂತ ಇಲ್ಲಿ ವ್ಯವಸ್ಥೆ ಮಾಡ್ತಿದ್ದೇನೆ. ನೀನು ಮಾತಾಡೋ ಸಮಯದಲ್ಲೇ ಇಲ್ಲಿ ಸಿದ್ಧತೆ ಆಗೋಗ್ಬೇಕು. ಯಾಕೆಂದ್ರೆ ಸಮಯದ ಅಭಾವ. ಇನ್ನು ಹಾಗೋ ಹೀಗೋ ಅಂದ್ರೆ ಮನೋಗತ ಪ್ರಶ್ನೆ ಬಂದೇ ಬಿಡ್ತಾರವ್ರು. ಮನೋಗತ ಪ್ರಶ್ನೆಗೂ ಸಹಿತ ಒಂದು ಸಂತಸ ಸಂಭ್ರಮದ ದಿನ. ಏನಂದ್ರೆ ಇವತ್ತಿಗೆ ಅದು 3 ತಿಂಗಳು 3 ಮಾಸ ತುಂಬುತ್ತೆ. ಏನು ದಿನ ಓಡೋದೇ ಗೊತ್ತಾಗೋದಿಲ್ಲ. ನಾವು ಮುತ್ತುಗದೆಲೆ ಅಂತ ಹೇಳಿದ್ವಿ, ಆದರೆ ಮುತ್ತುಗ ಈ ಕ್ಷಣಕ್ಕೆ ನಮಗೆ ಇಲ್ಲಿ ಸಿಗದಿದ್ರಿಂದ ನೀವು ಮನೆಗಳಲ್ಲಿ ಮುತ್ತುಗದೆಲೆಯಲ್ಲೇ ಆಚರಣೆ ಮಾಡಿ. ಮುತ್ತುಗಕ್ಕೆ ಬಹಳಷ್ಟು ಶಕ್ತಿ ಇದೆ. ಆ ಮುತ್ತುಗದೆಲೆ ಇವತ್ತಿನ ದಿವಸದ ಕಾಯಕಕ್ಕೆ ಶ್ರೇಷ್ಠವಾಗಿರುತ್ತೆ. ಹಳ್ಳಿಗಳ ಕಡೆ ಇದ್ರೆ ಮುತ್ತುಗಕ್ಕೆ ಕೊರತೆ ಇಲ್ಲ. ಸಿಟಿಯಲ್ಲಿದ್ರೆ ಎಲ್ಲಿಂದ ತರೋಣ? ಆದರೂ ಹುಡುಕಾಟ ಬಹಳಷ್ಟು ಆಗಿದೆ, ಕೊನೆಗೆ ಸಿಕ್ಕಿದ್ದು ಇದಾಗಿದೆ. ಅದಕ್ಕಾಗಿ ಇದರ ಮೇಲೆ ಈ ತಂತ್ರವನ್ನು ಮಾಡ್ತಿದ್ದೀವಿ. ಮುತ್ತುಗದ ಎಲೆನಲ್ಲಿ ಇಲ್ಲಿ ನೀವು ಮಾಡಬೇಕಾದ್ದು 4 ವೃತ್ತಾಕಾರಗಳನ್ನು ಹಾಕಬೇಕು. 4 ವೃತ್ತಾಕಾರವನ್ನು ಹಾಕುವಂಥದ್ದು. ನಾಲ್ಕು ವೃತ್ತಾಕಾರ ಹಾಕಿದ್ದೇವೆ. ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀತಿದ್ದೇವೆ. ನಾಲ್ಕು ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ.
ತ್ರಿಕೋನದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ, ಶ್ರೀಂ ಬೀಜಾಕ್ಷರಿಯ ಪಕ್ಕದಲ್ಲಿ ಗಮ್ ಎಂಬತಕ್ಕಂಥ ಮಂತ್ರ, ಅದರ ಮೇಲ್ಭಾಗದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿ, ಅದರ ತಳಭಾಗದಲ್ಲಿ ಶ್ರೀಂ ಬಲಭಾಗಕ್ಕೆ ಸಂ ಎಂಬತಕ್ಕಂಥ ಬೀಜಾಕ್ಷರಿ, ಅದರ ತಳಭಾಗದಲ್ಲಿ ಕ್ಲೀಂ. ಇದು ಮೊದಲ ಭಾಗದಲ್ಲಿ ನಾವು ಸಿದ್ಧತೆ ಪಡಿಸ್ಕೋಬೇಕಾದ್ದು. ಇದಿಷ್ಟನ್ನು ನಾವು ಸಿದ್ಧತೆ ಮಾಡಿಕೊಳ್ಬೇಕು. ಇದನ್ನು ಮಾಡೋದಕ್ಕೂ ಮುನ್ನ ಯಾವ ಸಾನ್ನಿಧ್ಯದಲ್ಲಿ ನಾವು ಮಾಡ್ತೀವಿ ಆ ಸಾನ್ನಿಧ್ಯವನ್ನು ಫಸ್ಟ್ ಶುದ್ಧಿ ಮಾಡ್ಕೊಳ್ಳಿ. ಸ್ಥಳವನ್ನು ಶುದ್ಧಿ ಮಾಡಿ ಒಂದು ಮಣೆ ಹಾಕಿ, ಮಣೆ ಮೇಲೆ ಒಂದಿಷ್ಟು ಸಾಧ್ಯವಾದ ಸಣ್ಣದಾಗಿ ಒಂದೆರಡು ಚಿಟಿಕೆಯಷ್ಟು ಅಕ್ಕಿಯನ್ನು ಹಾಕಿ, ಅದರ ಮೇಲೆ ಎಲೆಯನ್ನು ಹಾಕಿ, ಎಲೆ ಮೇಲೆ ಇಷ್ಟು ತಂತ್ರವನ್ನು ಮಾಡ್ಕೊಳ್ಬೇಕು. ಈ ತಂತ್ರಸಾರ ಆದ ನಂತರ ನೀವು ಮಾಡಬೇಕಾದ್ದು ಒಂದು ಒಣಕೊಬ್ಬರಿ ಬಟ್ಲು. ಬಹುಶಃ ಇಷ್ಟು ದೊಡ್ಡ ಒಣಕೊಬ್ಬರಿ ಬಟ್ಲು ಬೇಡ ಇವತ್ತಿಗೆ, ಯಾಕೆಂದ್ರೆ ಸಣ್ಣ ಚೂರು ಸಾಕು. ಯಾಕೆಂದ್ರೆ ಇದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಇವತ್ತು ಸಿದ್ಧತೆ ಮಾಡಿಕೊಳ್ಳುವಂತಹದ್ದು ಒಂದಷ್ಟು ದಿನ ಮಾತ್ರ. ಯಾಕೆಂದ್ರೆ ಯಾವುದೇ ಗ್ರಹಣ ಕಾಲದಲ್ಲಿ ತಯಾರಾದ್ದು ಇನ್ನೊಂದು ಗ್ರಹಣಕ್ಕೆ ಆ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಒಂದು ಗ್ರಹಣದಿಂದ ಇನ್ನೊಂದು ಗ್ರಹಣಕ್ಕೆ ಎಷ್ಟು ಬೇಕೋ ಅಷ್ಟೇ ಇದ್ರೆ ಸಾಕು. ಇದರಿಂದ ಸಿದ್ಧತೆ ಆಗುವಂತಹ ತಯಾರಾಗುವಂತಹ ಕಪ್ಪು, ಆ ಕಪ್ಪನ್ನ ಹೇಗೆ ಮಾಡ್ಕೋಬೇಕು, ಅದಕ್ಕಾಗಿ ಇಷ್ಟು ದೊಡ್ಡ ಒಣಕೊಬ್ಬರಿ ಬಟ್ಲೆ ಬೇಡ, ಸಣ್ಣದಾದ ಸಾಕು. ಆದರೂ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಇದು ದೊಡ್ಡದಾದಂತಹ ಒಣಕೊಬ್ಬರಿ ಬಟ್ಲೆ. ಇದನ್ನ ಮಧ್ಯಭಾಗದಲ್ಲಿ ಇಡಬೇಕು. ಶ್ರೀಂ ಎಂಬತಕ್ಕಂತಹ ಜಾಗದಲ್ಲಿ ಈ ಒಣಕೊಬ್ಬರಿ ಬಟ್ಲನ್ನ ಇಡತಕ್ಕಂತಹದ್ದು. ಹಾಗೆ ಮರ್ಲ ಮಾತಂಗಿ ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥದ್ದೇ ಈ ಮರ್ಲ ಮಾತಂಗಿ. ಮರ್ಲ ಮಾತಂಗಿ ಅಥವಾ ಶಿವಲಿಂಗ ಬೀಜ, ಪುರುಷಲಿಂಗ ಬೀಜ, ಅಥವಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಮರ್ಲ ಮಾತಂಗಿ ಸಾರ್ವತ್ರಿಕವಾಗಿ ಸಾಕಷ್ಟು ಕೆಲಸ ಕಾರ್ಯಗಳು ನೋಡಿ. ಮರ್ಲ ಮಾತಂಗಿ ಗೌಪ್ಯತೆ ಕಾಪಾಡಿಕೊಳ್ತಿತ್ತು, ಗೌಪ್ಯವಾಗಿತ್ತು, ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಇದು ಸಿಗುವ ಮಾರ್ಗ ಸಹಿತ ಬಹಳ ಈಸಿನೇ. ಇದನ್ನು ಬೇಲಿಗಳಲ್ಲಿ ಬೆಳೀತಕ್ಕಂಥ ಗಿಡ, ಬೇಲಿಗಳಲ್ಲಿ ಬೆಳೀತಕ್ಕಂಥ ಗಿಡ, ಗುಂಡಾದದ್ದು, ಒಂದು ರೌಂಡ್ ಆಗಿರ್ತಕ್ಕಂಥದ್ದು, ಒಂದು ಹಣ್ಣಿನಾಕಾರ ಇರತಕ್ಕಂಥದ್ದು. ಹಣ್ಣಿನಾಕಾರ ಇರತಕ್ಕಂತಹ ಈ ಒಂದು ಮರ್ಲ ಮಾತಂಗಿ ಅಂದು ಮರ್ಮವಾಗಿತ್ತು, ಗೌಪ್ಯತೆಯಲ್ಲಿತ್ತು. ಯಾವಾಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಪ್ರಚಾರ ತಿಳಿಸಿದ್ವೋ, ಇದರ ಕೆಲಸ ಕಾರ್ಯಗಳ ಬಗ್ಗೆ ವರ್ಣನೆ ಕೊಟ್ಟವೋ, ಆಗ ಇದಕ್ಕೆ ಬಹಳಷ್ಟು ಬೆಲೆ ಬಂತು. ಈಗ ಗ್ರಾಮ್ ಲೆಕ್ಕ ಶುರುವಾಗೋಯ್ತು. ಇರಲಿ, ಆದರೂ ಇಲ್ಲಿ 3 ಚಿಟಿಕೆಯಷ್ಟು ಮರ್ಲ ಮಾತಂಗಿನ ಒಣಕೊಬ್ಬರಿಯ ಮಧ್ಯದಲ್ಲಿ ಹಾಕೋಣ. 3 ಚಿಟಿಕೆಯಷ್ಟು ಮಾತ್ರ. 3 ಚಿಟಿಕೆಯಷ್ಟು ಮರ್ಲ ಮಾತಂಗಿ, 2 ಚಿಟಿಕೆಯಷ್ಟು ಬಿಳಿ ಸಾಸಿವೆ. ಬಿಳಿ ಸಾಸಿವೆ ಬೇಕಾದರೂ ಹಾಕ್ಬೋದು, ಬೇಡವಾದ್ರೂ ಬಿಡಬಹುದು. ಬಿಳಿ ಸಾಸಿವೆ ಸಾರ್ವತ್ರಿಕವಾಗಿ ಆಕರ್ಷಣೆ ವಶೀಕರಣದಲ್ಲಿ ಮತ್ತು ವಾಸ್ತುಗೃಹದ ಶಾಂತಿ ನೆಮ್ಮದಿಗೋಸ್ಕರ ಬಿಳಿ ಸಾಸಿವೆ 1 ಚಿಟಿಕೆಯಷ್ಟು ಹಾಕೊಳ್ಳಿ ಸಾಕು. ಇನ್ನು ಮುಖ್ಯವಾಗಿ ಜಟಾಮಸಿ. ಈ ಜಟಾಮಸಿ ಎಂಬತಕ್ಕಂಥದ್ದು 1-2 ಪೀಸ್ ಇದ್ರೆ ಸಾಕು. ಇದು ನಮಗೆ ಜಾಸ್ತಿ ಅವಶ್ಯಕತೆ ಇಲ್ಲ. ಜಟಾಮಸಿ ಎಂಬತಕ್ಕಂಥದ್ದು ನೋಡಿ, ಇಲ್ಲಿ ಜಟಾಮಸಿ ತಾವು ನೋಡ್ತಿದ್ದೀರಿ. ಇದು 1-2 ಪೀಸು ಇದರ ಮಧ್ಯದಲ್ಲಿ ಹಾಕ್ತಾ ಇದ್ದೇನೆ. ಇನ್ನ ನಿಂಬೆಹಣ್ಣನ್ನ ನಾನು 3 ಹೇಳಿದ್ದೆ, 3ರಲ್ಲಿ 2 ಮಾತ್ರ ಕಟ್ ಮಾಡ್ಕೊಳ್ಬೇಕು. ಅದು 4 ಭಾಗದಲ್ಲೂ 4 ನಿಂಬೆಹಣ್ಣು ಇಡಬೇಕು. ಉದ್ದೇಶ ಇದು ಏನು ಮಾಡೋದು, ಈ ನಿಂಬೆಹಣ್ಣು ಈ ತರ ಮಾಡೋದ್ರಿಂದ ಇರ್ತಕ್ಕಂಥ ದೋಷ ಪರಿಹಾರ ಆಗತ್ತೆ. ಜೊತೆಗೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮಲ್ಲಿ ಏನೇ ಆತಂಕ ಇದ್ರು, ಯಾವುದೇ ಭಯದ ಸನ್ನಿವೇಶ ಇದ್ರು ಅದನ್ನು ದೂರ ಮಾಡ್ಕೋಬೇಕಾದ್ರೆ, ಅಂತಹ ಸನ್ನಿವೇಶಗಳಲ್ಲಿ ಬಂದು ಹೋಗುವಂತ ಕಷ್ಟಗಳು ದೂರ ಆಗಬೇಕಾದ್ರೂ ಈ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಯುವಂತ ವಿಧಾನ ಇದೆ. ಅದು ನಂತರ ನಾನು ತಿಳಿಸ್ಕೊಡ್ತೇನೆ. ಇದರ ಜೊತೆಗೆ 4 ದೀಪಗಳನ್ನು ಎಲೆಯಲ್ಲೇ ಇಡಬೇಕು, ಎಲೆಯಿಂದ ಆಚೆ ಇಡತಕ್ಕಂಥದ್ದಲ್ಲ. ಯಾಕೆಂದ್ರೆ ಈ ತಂತ್ರಸಾರದ ರೀತಿಯೇ ಹಾಗೆ. 4 ದೀಪಗಳನ್ನು ಇಡಿ. ಇನ್ನು 1 ನಿಂಬೆಹಣ್ಣು ಇರುತ್ತೆ. ಆ ನಿಂಬೆಹಣ್ಣು ಏನ್ ಮಾಡಬೇಕು ನಂತರ ನಾನು ತಿಳಿಸ್ಕೊಡ್ತೀನಿ. ಇದರ ಮೇಲ್ಭಾಗದಲ್ಲಿ ಪಚ್ಚಕರ್ಪೂರ ಅಥವಾ ಕರ್ಪೂರ, ಪಚ್ಚಕರ್ಪೂರ ಆದ್ರೂ ಸರಿ ಅಥವಾ ಕರ್ಪೂರ ಆದ್ರೂ ಸರಿ, ಆ ಕರ್ಪೂರ ಅಥವಾ ಪಚ್ಚಕರ್ಪೂರವನ್ನು ಮಧ್ಯ ಹಾಕಿ. ಉದ್ದೇಶ ಇದೆಲ್ಲ ಸುಟ್ಟು ಕರಕಾಗಬೇಕು. ಆದ್ರೆ ಸುಟ್ಟು ಕರಕಾಗಬೇಕಾದ್ರೆ ತರಡೆ ಎಲೆ ಇದೆಯಲ್ಲ, ಅದಕ್ಕಾಗಿ ಹಚ್ಚುವಾಗ ಮಾತ್ರ ಇದರಲ್ಲಿ. ಅದಾದ ನಂತರ ಒಂದು ಕಬ್ಬಿಣದ ಬಾಂಡ್ಲೆನೋ ಒಂದು ತಟ್ಟೆಯಲ್ಲೋ ಅದನ್ನ ನೀವು ಬದಲಾಯಿಸಿಕೊಳ್ಳಿ. ಯಾಕೆಂದ್ರೆ ಎಲೆ ಮೇಲೆ ಇಟ್ಟರೆ ಅದು ಸುಡಬಹುದು. ಯಾವುದೇ ಕಾರಣಕ್ಕೂ ಎಲೆ ಮೇಲೆ ಹಾಕಿರ್ತಕ್ಕಂಥ ಯಂತ್ರಗಳಿಗೆ ಶಾಖ ತಗಲಬಾರದು. ಅದಕ್ಕಾಗಿ ಪ್ರಾರಂಭದಲ್ಲಿ ಇದರ ಕಾರ್ಯಸಿದ್ಧಿಗೋಸ್ಕರ ಇಷ್ಟು ತಂತ್ರಸಾರ. ಇದಾದ ನಂತರ ದಾರದಿಂದ ಇದನ್ನ ಬಂಧಿಸುವಂತಹದ್ದು. ಹಸಿ ದಾರದ ಉಂಡೆಯಿಂದ ಇದನ್ನ 3 ಸುತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಎಲೆಯ ಹೊರಭಾಗದಲ್ಲಿ 3 ಸುತ್ತುಗಳನ್ನು ಹಾಕಿ. 3 ಸುತ್ತನ್ನ ಇದನ್ನ ಈ ಪ್ರಕಾರ ಹಾಕೊಂಡು ಕಪ್ಪನ್ನ ತಯಾರು ಮಾಡುವಾಗ ಈ ದಾರವನ್ನ 9 ಪೀಸ್ ಮಾಡಬೇಕು. ಈ ದಾರವನ್ನು 9 ಪೀಸ್ ಮಾಡಿ ಆ 9 ಪೀಸ್ ದಾರವನ್ನ ಈ ಕಪ್ಪಿಗೆ ದೃಷ್ಟಿ ತೆಗೆದು ನೀರಿಗೆ ಹಾಕಬೇಕು. ಕಪ್ಪನ್ನ ಮಾಡುವಾಗ ಇದು ಸುಟ್ಟು ಕರಕಾದ ನಂತರ ಇದಕ್ಕೆ ಒಂಚೂರು ತುಪ್ಪ ಹಾಕಿ ಕಪ್ಪನ್ನ ತಯಾರು ಮಾಡಿಕೊಂಡು ಆ ಕಪ್ಪಿಗೆ ಈ ದಾರದಿಂದ 9 ಪೀಸ್ ಮಾಡಿ 9 ಪೀಸ್ನ ದೃಷ್ಟಿ ತೆಗೆದು ನೀರಿಗೆ ಹಾಕಬೇಕು.
ಇದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮತ್ತು ಇದನ್ನು ಈಗ ದೀಪ ಹಚ್ಚೋಣ. ಇಷ್ಟು ಮಾಡುವ ತಂತ್ರಸಾರ. ಈ ತಂತ್ರಸಾರಕ್ಕೆ ಪ್ರಧಾನವಾಗಿ ಮಂತ್ರ ಸೌಹು ಎಂಬತಕ್ಕಂತಹ ಒಂದೇ ಬೀಜಾಕ್ಷರಿ ಮಂತ್ರ. ಸೌಹು 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 ಅಂತಕ್ಕಂಥದ್ದನ್ನು 108 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಇದು ಪೂರ್ವಾಭಿಮುಖ ಅಥವಾ ಪಶ್ಚಿಮಾಭಿಮುಖ ಎರಡೇ ದಿಕ್ಕಲ್ಲಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಪೂರ್ವ ಅಥವಾ ಪಶ್ಚಿಮ ನೋಡಿ, ಉತ್ತರ ಅಥವಾ ದಕ್ಷಿಣ ನಾನು ಹೇಳ್ತಿಲ್ಲ, ಪೂರ್ವ ಅಥವಾ ಪಶ್ಚಿಮ ಈ ಪ್ರಕಾರವಾಗಿ ಕೂತು ಅನುಷ್ಠಾನ ಮಾಡಿ. ಈಗ ಮಧ್ಯದಲ್ಲಿರ್ತಕ್ಕಂತಹ ಪದಾರ್ಥಗಳನ್ನು ಬೀಜಾಕ್ಷರಿ 108 ಬಾರಿ ಜಪಿಸಿದ ನಂತರ ಈ ಒಂದು ದೀಪದ ಸಹಾಯದಿಂದ ಇದನ್ನ ಪ್ರಜ್ವಲಿಸ್ತಾ ಇದ್ದೀವಿ. ಮಧ್ಯದಲ್ಲಿರ್ತಕ್ಕಂತಹ ಒಣಕೊಬ್ಬರಿ ಮಟ್ಲ ಮೇಲೂ ನಾವು ದೀಪವನ್ನು ಪ್ರಜ್ವಲಿಸಿದ್ದೀವಿ. ಒಳಗಿರ್ತಕ್ಕಂತಹ ಪದಾರ್ಥಗಳೆಲ್ಲವೂ ಸುಟ್ಟು ಕರಕಾದ ನಂತರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸಂಪೂರ್ಣವಾಗಿ ಕಪ್ಪನ್ನು ತಯಾರು ಮಾಡಿಕೊಂಡು ಈ ದಾರದಿಂದ ಬಂಧಿಸಿರ್ತಕ್ಕಂಥದ್ದನ್ನು ದಾರವನ್ನು 9 ಪೀಸ್ ಮಾಡಿ ಈ ಒಂದು ಕಪ್ಪಿಗೆ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕ್ತಕ್ಕಂಥದ್ದು. ಈ ಕಪ್ಪನ್ನು ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಕೊಳ್ತಕ್ಕಂಥದ್ದು. ಬೆಳಿಗ್ಗೆ ಮಧ್ಯಾಹ್ನ ಅಥವಾ ನೀವು ಮನೆಯಿಂದ ಆಚೆ ಹೋಗುವಾಗ ಅಥವಾ ಮನೆಯೊಳಗೆ ಬಂದಾಗ ಈ ಕಪ್ಪನ್ನು ಗಂಡು ಮಕ್ಕಳಾದರೆ ಬಲಗಡೆ ಕಣ್ಣಿನ ಹುಬ್ಬಿನ ಮೇಲೆ ಒಂದು ಚುಕ್ಕೆಯಷ್ಟು ಇಟ್ಕೊಳ್ಳಿ. ಹೆಣ್ಣು ಮಕ್ಕಳಾದರೆ ಎಡಗಡೆ ಕಣ್ಣು ಹುಬ್ಬಿನ ಮೇಲೆ ಒಂದು ಚಿಕ್ಕೆಯಷ್ಟು ಇಟ್ಕೊಳ್ಳಿ. ಅಂದರೆ ಒಂದು ತುಳಸಿ ಕಡ್ಡಿಯಲ್ಲಿ ಅದ್ದುಬಿಟ್ಟು ಅದನ್ನು ಟಚ್ ಮಾಡ್ಕೊಳ್ಳಿ. ನಿಮ್ಮ ಕಣ್ಣು ಹುಬ್ಬು ಮೇಲೆ ಇರ್ತಕ್ಕಂಥ ಈ ಕಪ್ಪು ಮತ್ತೊಬ್ಬರಿಗೆ ಕಾಣತಕ್ಕಂಥದ್ದಲ್ಲ, ಕಾಣಬಾರದು. ಅದನ್ನು ಗೌಪ್ಯವಾಗಿ ಮಾಡಿ. ಆಗ ನೀವು ಎಲ್ಲೇ ಹೋದರೂ, ಯಾವುದೇ ಸಾನ್ನಿಧ್ಯದಲ್ಲಾದರೂ, ಎಲ್ಲೇ ನಿಂತರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿ ಈ ತಂತ್ರಗಳನ್ನು ಮಾಡುವಾಗ ಅದರ ಕ್ರಮಾನುಷ್ಠಾನವನ್ನು ಸಾಧ್ಯವಾದಷ್ಟು ಚಾಚು ತಪ್ಪದಿರ ಮಾಡುವಂಥದ್ದು ಬಹಳ ಉತ್ತಮ. ಇದನ್ನು ಕ್ರಮಬದ್ಧ ಮಾಡಿಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ನೋಡಿ, ಇದು ಸುಟ್ಟು ಕರಕ ಆಗ್ತಾ ಇದೆ. ಇದು ಸುಟ್ಟು ಒಂದು ಸ್ವಲ್ಪ ಕೊಬ್ಬರಿ ಒಣಗ್ತಾ ಶುರು ಮಾಡಿದ್ರೆ ಅನಂತರ ನೋಡಿಕೊಂಡು ಪ್ಲಾನ್ ಮಾಡಬಹುದು. ಆ ಪ್ಲಾನ್ ಮಾಡುವಾಗ ಅದು ಬೇಕಾದಂತಹ ವ್ಯವಸ್ಥೆಗಳನ್ನು ಸಮಂಜಸವಾಗಿ ಇಟ್ಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಮಾಡೋ ತಂತ್ರದಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ ಅದರ ಫಲಗಳು ಸಿಕ್ಕೋದಿಲ್ಲ. ಹಾಗೆ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಆದ ನಂತರವೇ ಇದೆಲ್ಲವೂ ಕ್ರಮ ಮಾಡ್ಕೋಬೇಕು. ಈ ನಿಂಬೆಹಣ್ಣನ್ನು ಮಾತ್ರ ಎಲ್ಲ ಮುಗಿದ ನಂತರ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಒಂದು ನಿಂಬೆಹಣ್ಣು, ಇವತ್ತು ಹುಣ್ಣಿಮೆ ಆದ್ರಿಂದ ರಾತ್ರಿ ಮಲಗೋದಕ್ಕೆ ಮುನ್ನ ಒಂದು ನಿಂಬೆಹಣ್ಣನ್ನು ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೃಷ್ಟಿ ತೆಗೆದು ಅದನ್ನು ಹೊರಗಡೆ ತಗೊಂಡು ಹೊಡಿತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಈ ಹುಣ್ಣಿಮೆಯಲ್ಲಿರ್ತಕ್ಕಂಥ ಗ್ರಹಣ ದೋಷ ದೂರ ಆಗುತ್ತೆ. ತಂತ್ರದಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ. ಮನೋಗತ ಪ್ರಶ್ನಾತಂತ್ರ ಪ್ರಾರಂಭ ಆಗಿ ಇವತ್ತಿಗೆ 3 ತಿಂಗಳನ್ನ ಪೂರೈಸಿದೆ. ಹಾಗಾಗಿ ಶ್ರೀನಿವಾಸ್ ಶರ್ಮಾ ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ವಿನಯ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ನಮ್ಮ ಆನಂದ್ ಗುರೂಜಿ ಅವರ ಸುಪುತ್ರ ಮತ್ತೆ ಶ್ರೀನಿವಾಸ್ ಶರ್ಮಾ ಮನೋಗತ ಪ್ರಶ್ನೆ ಅಂತ ಹೇಳಿದ್ರೆ ಮನಸ್ಸಿನ ಒಳಗೆ ಇರೋ ಎಲ್ಲ ವಿಚಾರವನ್ನ ತಗೊಂಡು ಮಾನಸಿಕ ಪ್ರಾಬ್ಲಮ್ಗಳನ್ನು ಸೇರಿಸಿ ಜೀವನಕ್ಕೆ, ಯಾಕೆ ಮನಸ್ಸೇ ಕಾರಣ ಬಂಧನಕ್ಕೆ, ಆ ಮನಸ್ಸಿನಲ್ಲಿರೋ ಎಲ್ಲ ಕ್ವಶನ್ ಆನ್ಸರ್ ಮೂಲಕ ಅದನ್ನು ಅನಲೈಸ್ ಮಾಡಿ, ಅಂದರೆ ನಮ್ಮ ಹಿಂದಿನ ಸೈಕಾಲಜಿ ಅಂತಲೂ ಹೇಳ್ಬೋದು. ನಮ್ಮ ಈಗಿನ ಸೈಕಾಲಜಿ ಬರೋ ಮೊದಲು ಶಾಸ್ತ್ರೀಯ ಸೈಕಾಲಜಿ ಅನ್ನೋ ಪದ್ಧತಿಯನ್ನು, ಕಳೆದು ಹೋದ ಗ್ರಂಥವನ್ನು ಈಗ ಜನಕ್ಕೆ ತಲುಪಿಸೋ ಮಹಾಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅದಿವತ್ತು 3 ತಿಂಗಳು ರೀಚ್ ಆಗ್ತಾ ಇದೆ. ಅದು 300 ಓಡ್ಲಿ ಅಂತ ಹೇಳಿ ಆಶಿಸ್ತಾ, ಯಾಕಂದರೆ 3D ಅಂತ ಹೇಳ್ಬೋದು. 100 ಡೇಸ್ ಶ್ರೇಷ್ಠ ಅಂತೆ. ಹಾಗಾಗಿ 100 ತಿಂಗಳು ಹೋಗಿ 300 ತಿಂಗಳು, 3 ತಿಂಗಳಿಂದ 300 ತಿಂಗಳು ತನಕನೂ ಜನ ಅದಕ್ಕೆ ಪ್ರೋತ್ಸಾಹಿಸಿ. ಕಾರಣ ಇಷ್ಟೇ, ಆನಂದ್ ಗುರೂಜಿಯವರ ದರ್ಪಣ ವಿದ್ಯೆ ಅನ್ನೋ ಒಂದು ಮಹಾವಿದ್ಯೆ ಏನು ಕಳೆದು ಹೋಗಿತ್ತು ಅಗಸ್ತ್ಯರ ಕಾಲದ್ದು, ಅದನ್ನು 14 ವರ್ಷ ಜನತೆಗೆ ಅದರ ಜ್ಞಾನ ಉಣಬಡಿಸಿದ್ರು. ಅವ್ರ ಮಗ ಅಪ್ಪನಕ್ಕಿಂತ 2 ಹೆಜ್ಜೆ ಮುಂದೆ ಹೋಗಿ ಕಣ್ಣು ದರ್ಪಣಕ್ಕೆ ಸಂಬಂಧಪಟ್ಟಿದ್ದು ಮನಸ್ಸಿನ ಒಳಗಿರೋ ವ್ಯತೆಯನ್ನ ಮನೋಗತ ಪ್ರಶ್ನೆ ಮೂಲಕ ಸೊಲ್ಯೂಷನ್ ಕೊಡೋ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕನ್ನಡಿಗರು ಸಪೋರ್ಟ್ ಮಾಡೋಣ.
ವೀಕ್ಷಕರ, ಈಗಷ್ಟೇ ವಿನಯ್ ಗುರುಜಿ ಅವರು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಶ್ರೀನಿವಾಸ್ ಶರ್ಮಾ ಅವರಿಗೆ ಶುಭಾಶಯಗಳನ್ನ ಕೋರಿದಂತಹ ದೃಶ್ಯಗಳನ್ನು ನೋಡಿದ್ವಿ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮನೋಗತ ಪ್ರಶ್ನಾತಂತ್ರ ವಿಭಾಗವನ್ನ ಪ್ರಾರಂಭ ಮಾಡೋಣ. ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಜೊತೆಗೆ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಅಂತ ಆಗಮಿಸಿದ್ದಾರೆ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು. ಮಾಜಿ ಬಿಬಿಎಂಪಿ ಸದಸ್ಯರು ಚಿಕ್ಕಲ್ಸಂದ್ರದಿಂದ ಆಗಮಿಸಿದ್ದಾರೆ ವೆಂಕಟಸ್ವಾಮಿ ನಾಯ್ಡು ಅವರು ಮತ್ತು ಅವರ ತಂಡ. ಜೊತೆಗೆ ಹುಮ್ನಾಬಾದ್ನಿಂದ ವಿಜಯಲಕ್ಷ್ಮಿ ಅವರು ಮತ್ತು ಅವರ ತಂಡ ಆಗಮಿಸಿದೆ. ಅವರೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಅವಧೂತ ಪರಂಪರೆಯಲ್ಲಿ ಬಾಲ್ಯದಲ್ಲೇ ಒಂದು ವಿಶೇಷವಾಗಿರತಕ್ಕಂಥ ಸಾಧನೆಯನ್ನು ಮಾಡಿ ಎಲ್ಲರ ನೋವನ್ನ, ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಅವರ ಪಯಣ ಬಹಳ ಅತ್ಯುತ್ತಮವಾಗಿರತಕ್ಕಂಥದ್ದು ವಿನಯ್ ಗುರುಜಿಯವರು. ಅವರು ಮನೋಗತ ಪ್ರಶ್ನಾ ಒಂದು ಶಾಸ್ತ್ರದ ಬಗ್ಗೆ ಈ ಹಿಂದೆ ನನ್ನ ಕಾರ್ಯಕ್ರಮಗಳಲ್ಲೂ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅವರ ವಾಸ್ತುಗೃಹದಲ್ಲಿ ಅವರ ಮಾತೃಶ್ರೀಯವರು ಸಹಿತ ಈ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದು ಒಂದು ಸಂತೋಷದ ವಿಚಾರ. ಯಾಕೆಂದ್ರೆ ಒಂದು ಸಂಸ್ಕಾರ ಸಂಸ್ಕೃತಿ ಎಂಬತಕ್ಕಂಥದ್ದು ಎಲ್ಲಿದೆ ಅಂದ್ರೆ ಅದು ಮಹರ್ಷಿವಾಣಿಯಲ್ಲಿದೆ ಎಂಬತಕ್ಕಂಥದ್ದು ಗೊತ್ತಿರೋ ವಿಚಾರ. ಹಾಗಾಗಿ ಇವತ್ತಿನ ಈ ನನ್ನ ಸುಪುತ್ರನ 3 ತಿಂಗಳ ಪಯಣದ ಬಗ್ಗೆ ಮಾತಾಡಿರತಕ್ಕಂತಹ ವಿನಯ್ ಗುರೂಜಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಅವಧೂತ ಪರಂಪರೆ ಬಹಳಷ್ಟು ವಿಶೇಷವಾಗಿರತಕ್ಕಂಥದ್ದು. ಜೊತೆಗೆ ಅವಧೂತ ಪರಂಪರೆಯ ಜೈ ಗುರುದತ್ತ ಮಹಾರಾಜರ ಅನುಗ್ರಹ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಡೆದ ಕಥೆ ಇದೆಲ್ಲ. ಹಾಗಾಗಿ ಒಂದು ಸಂತೋಷವೇ ಸರಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರು, ಹಾಗೆ ಹುಮ್ನಾಬಾದಿಂದ ಬಂದಿರತಕ್ಕಂಥ ನಮ್ಮ ವೆಂಕಟೇಶ್ ವಿಜಯಲಕ್ಷ್ಮಿ ಅವರು, ಹಾಗೆ ಇವರೆಲ್ಲರೂ ಸಹಿತ ಈ ಕಾರ್ಯಕ್ರಮದ ಒಲವು. ಜೊತೆಗೆ ಮುಖ್ಯವಾಗಿ ಕರೆಯೋಲೆ ಇದೆ, ಇನ್ವಿಟೇಷನ್ ಇದೆ. ಕೊಡಿ, ನೀವು ಕೊಟ್ಬಿಡಿ, ಇಲ್ಲಿ ಇದೆ, ಇಲ್ಲಿಂದನೇ ಬರುತ್ತೆ. ಇನ್ವಿಟೇಷನ್ ಕೊಡಿ. ಶ್ರೀನಿವಾಸ್ಗೊಂದು ನೀವು ಏನು ಸನ್ಮಾನ ತಂದಿದ್ದೀರೋ ಅದು ಮಾಡಿಬಿಡಿ. ಸಮಯ ಬೇರೆ ಓಡ್ತಾ ಇದೆ, ಸಮಯ ಓಡ್ತಾ ಇರೋದ್ರಿಂದ ಒಳ್ಳೇದಾಗ್ಲಿ. ನೋಡಿ, ಇನ್ನ ಹಾಕುವ ಹೆಜ್ಜೆ ಎಲ್ಲ ಇನ್ನು ಮುಂದಕ್ಕೆ ಜಾಸ್ತಿನೇ. ಅದಕ್ಕೆ ಜವಾಬ್ದಾರಿ. ಒಂದೊಂದು ಹಾರ ನಮ್ಮ ಮೇಲೆ ಬಿದ್ದಾಗ್ಲೂ, ಒಂದಷ್ಟು ಹೂ ನಮ್ಮ ಮೇಲೆ ಬಿದ್ದಾಗ್ಲೂ ಅದರ ಫಲಾಫಲಗಳು ಮತ್ತು ಅದರ ವಿಶೇಷತೆ ಸಾಕಷ್ಟು ಇರುತ್ತೆ. ಒಳ್ಳೇದಾಗಿ ಇಂದಿನ ಹಳೆಯ ಕಾರ್ಯಕ್ರಮ 2 ತಿಂಗಳು ತುಂಬಿದ್ದಾಗ ಕೂಡ ನಮ್ಮ ವೆಂಕಟಸ್ವಾಮಿ ನಾಯ್ಡು ಸರ್ ಅವರು ನಮ್ಮ ಜೊತೆ ಇದ್ರು. ಈಗ 3 ತಿಂಗಳ ಕಾರ್ಯಕ್ರಮ ತುಂಬಿರ್ತಕ್ಕಂಥದ್ದು. ವಿಶೇಷವಾಗಿ ವಿನಯ್ ಗುರೂಜಿ ಅವರು ನನ್ನ ಮೇಲಿಟ್ಟಿರ್ತಕ್ಕಂಥ ಆ ಒಂದು ಪ್ರೀತಿ ವಿಶ್ವಾಸ, ಆ ಒಂದು ಅಭಿಪ್ರಾಯ ನಿಜಕ್ಕೂ ನಾನು ಅವರಿಗೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಏನಕ್ಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ ಕೂಡ ವಿನಯ್ ಗುರೂಜಿ ಅವ್ರನ್ನ ನೋಡಿದಾಗ ಕೂಡ, ಗುರುಗಳೇ ನಿಮ್ಮ ಮಗನ ನೋಡಿದಾಗ ನನಗೆ ಸ್ಕಂದನ ರೂಪದಲ್ಲಿ ನೋಡಿದಂಗೆ ಆಗುತ್ತೆ, ನೀವು ಈಶ್ವರನ ತರ, ನಿಮ್ಮ ಮಗ ಸುಬ್ರಹ್ಮಣ್ಯನ ತರ ಅಂತ ಹೇಳ್ತಾರೆ. ಬಹಳ 4 ಸತಿ ಹೇಳಿರ್ಬೋದು. ಬಹಳ ಖುಷಿ ಆಗುತ್ತೆ ಆ ಮಾತನ್ನ ಕೇಳಲಿಕ್ಕೆ. 3 ತಿಂಗಳು ಪೂರೈಸೋದಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಕಮಲ ಪುಷ್ಪ ಮಾತ್ರ ನನಗೆ ಬಂದದ್ದು. ಈಗ ಮೈಕ್ ಕೊಡ್ತೀನಿ. ಎಲ್ಲೈತು ಮೈಕ್? ಮೈಕ್ ಕೊಡಿ, ನೀವು ಕೊಟ್ಬಿಡಿ ಬೇಗ. ಹಾರ ನೀವು ಕೊಡಿ, ಸಮಯ ಕಡಿಮೆ ಇದೆ. ನೀವು ಮಾತಾಡಿ. ಸೈಡಿಂದ ಅಲ್ಲಿಂದಲೇ ಸೈಡಲ್ಲೇ ಮಾಡಬೇಕು. ಗುರುಜಿ, ನಮ್ಮ ಚಿಕ್ಕಸಂದ್ರ ಬಡಾವಣೆಯಲ್ಲಿ ಸುಮಾರು 4 ವರ್ಷಗಳಿಂದ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಆ ದೇವಾಲಯ ಮಹಾಗಣಪತಿ ಮತ್ತು ಶ್ರೀ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಹಾಗೂ ಸದ್ಗುರು ಸಾಯಿಬಾಬಾರವರ ದೇವಸ್ಥಾನವನ್ನು ತಮ್ಮ ಅಮೃತ ಹಸ್ತಗಳಿಂದ ಪ್ರತಿಷ್ಠಾಪನೆ ಮಾಡಿ ಮತ್ತು ಮಹಾಕುಂಭಾಭಿಷೇಕವನ್ನು ಸಹ ತಮ್ಮ ಅಮೃತ ಹಸ್ತಗಳಿಂದ ಉದ್ಘಾಟನೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ಳೋಕ್ಕೋಸ್ಕರ ನಾವು ಮತ್ತು ನಮ್ಮ ಚಿಕ್ಕಲ್ಸಂದ್ರ ಬಡಾವಣೆಯ ನಾಗರಿಕರು ತಮ್ಮಲ್ಲಿ ಬಂದು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು 25ನೇ ತಾರೀಕು ಬಂದು ತಾವು ಕುಂಭಾಭಿಷೇಕ ಮತ್ತು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆಯನ್ನು ತಮ್ಮ ಅಮೃತ ಹಸ್ತಗಳಿಂದ ಮತ್ತು ಶ್ರೀನಿವಾಸ್ ಶರ್ಮಾರವರ ಅಮೃತ ಹಸ್ತಗಳಿಂದನೂ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ನೆರವೇರಿಸ್ಕೊಡ್ಬೇಕಂತ ಕೇಳಲಿಕ್ಕೋಸ್ಕರ ನಾವೆಲ್ಲ ಬಂದಿದ್ದೀವಿ. ದಯವಿಟ್ಟು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ, ಸತ್ಯನಾರಾಯಣ ಸ್ವಾಮಿ, ಗಣಪತಿ, ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಮಹೋತ್ಸವ. ಈ ಮಹೋತ್ಸವದ ಕಾರ್ಯಕ್ರಮ ಇದರ ಪೂರ್ವಭಾವಿಯಾಗಿ ಈಗಾಗಲೇ ನಮ್ಮ ಚಿಂತನೆಯಲ್ಲಿದೆ. ನಾವೆಲ್ಲರೂ ಶಿರಡಿಗೆ ಹೋಗಿ ಬಾಬಾರವ್ರನ್ನ ದರ್ಶನ ಮಾಡಿ ಬರೋಣ ಅನ್ನೋ ಮನಸ್ಸು ಈಗ ನನ್ನ ಪ್ರೇರೇಪಣೆಯಲ್ಲಿದೆ. ಅದಕ್ಕಾಗಿ ತಾವು ಸಿದ್ಧರಾಗಿ ನಾನು ನಿಮ್ಮೊಂದಿಗೆ ಬರ್ತೇನೆ. ಶಿರಡಿಗೆ ಹೋಗೋಣ, ಬಾಬಾರವ್ರನ್ನ ದರ್ಶನ ಮಾಡೋಣ. ಅಲ್ಲಿಂದ ವಿಶೇಷವಾಗಿರ್ತಕ್ಕಂಥ ಬಾಬಾರವ್ರ ಮೇಲೆ ಇರ್ತಕ್ಕಂಥ ವಸ್ತ್ರವನ್ನ
ನಮ್ಮ ಬೆಂಗಳೂರಿನ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಪ್ರತಿಷ್ಠಾಪನೆಗೊಳ್ಳತಕ್ಕಂಥ ಬಾಬರ್ ಅವರಿಗೆ ಅಲಂಕಾರಕ್ಕೋಸ್ಕರ ಅಲ್ಲಿ ಮೂಲ ಸಾನ್ನಿಧ್ಯದ ವಸ್ತ್ರವನ್ನ ಇಲ್ಲಿಗೆ ತಂದು ನಮ್ಮ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಒಂದಷ್ಟು ಪ್ರದಕ್ಷಿಣಾಕಾರ ಅಂದ್ರೆ ಆ ವಿಶೇಷವಾಗಿ ಮೆರವಣಿಗೆ ಮುಖಾಂತರ ಆ ವಸ್ತ್ರವನ್ನ ಬಾಬರ್ ಅವರಿಗೆ ಅಲಂಕರಿಸೋಣ. ಈ ಕಾಯಕಕ್ಕೆ ನೀವು ಮುಂದಾದ್ರೆ ನಿಮ್ಮಿಂದ ನಾನು ಬರ್ತೀವಿ. ತಮ್ಮ ಆದೇಶ ಏನಿದೆ ಅದನ್ನು ನಾವು ಪಾಲಿಸಿ ಯಾಕೆಂದ್ರೆ ಒಂದು ಮಾರ್ಗದರ್ಶನ ನಡೆದು ಈ ಕ್ಷಣ ಮನಸ್ಸಿಗೆ ಬಂದದ್ದು. ನನ್ನ ತೀರ್ಮಾನ ಎಲ್ಲ ಹೀಗೆ ಅಂದುಕೊಂಡಾಗ ಆಗೋಗ್ಬೇಕದು. ಅದೇನೋ ಬಾಬಾ ಅವರು ಹೇಳ್ತಿದ್ದಾರೆ, ನೀನ್ ಇಲ್ಲಿ ಬಾರೆಯ ಮೊದಲು ನಾನು ನಿನ್ ಜೊತೆ ಬರ್ತೇನೆ, ನನ್ನ ವಸ್ತ್ರ ಸಮೇತ ನಾನು ನಿಮ್ಮ ಬೆಂಗಳೂರಿಗೆ ಬರ್ತೀನಿ ಅಂತ ಬಾಬಾರವರ ಪ್ರೇರೇಪಣೆ. ಅದನ್ನೇ ಮಾಡೋಣ. बोलो भगवान शिरडी सद्गुरु साईनाथ महाराज की, समस्त सद्गुरु शिरडी साईनाथ महाराज की. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಶ್ರೀನಿವಾಸ್ ಮಾತಾಡ. ಮತ್ತೆ ಮನೋಗತ 3 ತಿಂಗಳು ಕಂಪ್ಲೀಟ್ ಆಗಿರೋದಕ್ಕೆ ಸ್ವೀಟ್. ಒಳ್ಳೆದಾಗಲಿ. ಅಡ್ಡ ಬರುತ್ತೆ, ಕ್ಯಾಮ್ರಾ ಅಡ್ಡ. ಈ ಕಡೆ ಏನ್ ಬಂದ್ರು ಕ್ಯಾಮ್ರಾ ಅಡ್ಡ. ಬರ್ಬಿಡಿ, ಬನ್ನಿ 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 ಬನ್ನಿ. ಒಳ್ಳೆದಾಗಲಿ, ಸಂತೋಷ. ಇದು ಹೇಗಿದೆ ಅಂದ್ರೆ ಹೂವಿನಿಂದ ನಾರ್ಗ್ ಸ್ವರ್ಗನೋ, ನಾರಿನಿಂದ ಹೂವಿಗೆ ಸ್ವರ್ಗನೋ. ಇವರು 3 ತಿಂಗಳ ಕಾರ್ಯಕ್ರಮದಲ್ಲಿ ಮಧ್ಯ ನನಗೊಂದಿಷ್ಟು ಸನ್ಮಾನ. ತಿಂಗಳು ಪೂರೈಸಿ ಅಂತ ಹೇಳಿ ಏನಿದು ಬಹಳ ಬಾಳೆಹಣ್ಣು ಅನ್ಕೊಂಡಲ್ಲಯ್ಯ. ನಾರಾಯಣಸ್ವಾಮಿ గారు, ವೆಂಕಟಸ್ವಾಮಿ గారు తీసుకోండి. బాగుండాలి మీరు. ಅಯ್ಯೋ ತೆಲುಗು, ಇವ್ರು ನೋಡ್ರೆ ತೆಲುಗು ಮಾತಾಡೋದು ನಾನು. ಜಿ ಕನ್ನಡದಲ್ಲೂ ಒಂದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ತೆಲುಗು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಮತ್ತೊಮ್ಮೆ ಬಾಬಾರವರ ಪ್ರತಿಷ್ಠಾಪನಾ ಮಹೋತ್ಸವ ಒಂದು ಕಡೆ ಆದರೆ, ಇದರೊಂದಿಗೆ ಬಹಳ ಅದ್ಧೂರಿತವಾಗಿ ಶಾಸ್ತ್ರಬದ್ಧವಾಗಿ ನಡೆಯುವ ಪ್ರತಿಯೊಂದು ಧರ್ಮ ಕಾರ್ಯಗಳಲ್ಲೂ ನಾವಿದ್ದೇವೆ. ಹಾಗೆ ಇವತ್ತು ಚಿಕ್ಕಬಳ್ಳಾಪುರ ಸಮೀಪ ಇರತಕ್ಕಂಥ ಗಡದಿಂ ಕ್ಷೇತ್ರ, ಗಡದಿಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆದಿರತಕ್ಕಂತಹ ಜಾತ್ರಾ ಮಹೋತ್ಸವ, ಬ್ರಹ್ಮ ರಥೋತ್ಸವ. ಈ ರಥೋತ್ಸವವನ್ನು ಸಹಿತ ದರ್ಶನ ಮಾಡಲಿಕ್ಕಾಗಿ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ, ಭಗವಂತನ ದರ್ಶನ ಮಾಡೋಣ. ಯಾಕೆಂದ್ರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀನಿವಾಸ, ಅಲ್ಲಿರ್ತಕ್ಕಂಥ ಆ ವಿಮಾನ ಗೋಪುರ, ರಾಜಗೋಪುರ, ಆ ದೇವಾಲಯ ನಡೀತಕ್ಕಂತಹ ಬ್ರಹ್ಮರಥೋತ್ಸವ ಅಷ್ಟು ವೈಭವಿ ಪೂರಿತ. ಒಳ್ಳೇದಾಗ್ಲಿ, ಶುಭವಾಗಲಿ.